ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದೀರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾನ್ ನಿಮ್ಮ ಧಾರವಾಡ ಹುಡುಗ ಕಬಡ್ಡಿ ಪ್ಲೇಯರ್. ಎಲ್ಲಾರು ಹೆಂಗದಿರಿ? ಮಸ್ತ್ ಅದಿರಿ ಅಂತ ಅನ್ಕೊಂಡ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆದಷ್ಟು ಬ್ರಾಡ್ಕಾಸ್ಟ್ ವಿಡಿಯೋ ಮಾಡಾಕ ಟ್ರೈ ಮಾಡಾಕತ್ತೀನಿ. ಸ್ಪೋರ್ಟ್ಸ್ ಮನ್ಗಳಾಗ್ಲಿ ಮತ್ತೆ ಬೆಳೆಯುತ್ತಿರೋ ಹುಡುಗರಾಗ್ಲಿ, ಇವಾಗ ಸ್ಟಾರ್ಟಿಂಗ್ ಇರ್ತಾರಲ್ಲ, ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡ್ತಾರಲ್ಲ, ಅಂಥವ್ರಿಗೆ ನಾನು ನಿಮ್ಮ ಮುಂದೆ ಮಾತಾಡಿಸ್ಕೇಸ ನಿಮ್ಮ ಮುಂದೆ ತೋರಿಸ್ಬೇಕಂತ ಮಾಡೀನಿ ನನ್ನ ವ್ಲಾಗ್ ಒಳಗೆ. ಅದಕ್ಕೆ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಮ್ಮ ಊರ ಅಂದ್ರೆ ನಮ್ಮ ಮನಿ ಬಾಜು ಒಬ್ಬ ಅಣ್ಣ ಪೇಂಟಿನ ಅಂಗಡಿ ಹಾಕ್ಯಾನ. ಆ ಅಣ್ಣನ ಒಂದು ಸ್ವಲ್ಪ ಮಾತಾಡಿಸ್ಬೇಕು. ಅವನ ಅಂಗಡಿ ಒಳಗೆ ಏನೇನು ಸಿಗ್ತಾವ ಅದನ್ನೆಲ್ಲಾನು ನೋಡ್ಬೇಕು ಮಾಡ್ಬೇಕಂತ ಕೆಲಸ ಅಂತ ಐತಿ. ಹೋಗೋಣ್ರಿ. ಅಣ್ಣನು ಒಂದು ಮಾತು ಕೇಳಿದ್ದೆ, ಅವನು ಹ್ಞೂ ಅಂದ. ಬರ್ರಿ ಹೋಗೋಣ. ನೋಡ್ರಿ ಪೇಂಟ್ ವರ್ಕ್ ಹೆಂಗಾಗೈತಿ. ಇವತ್ತು ಪೂರ್ತಿ ಪೇಂಟ್ ಮುಗಿಸಾಕ್ ಬಂದಾರ. ಆಲ್ಮೋಸ್ಟ್ ಇಲ್ಲಿದೆಲ್ಲಾನು ಮುಗಿಸ್ತಾರಂತ ಕಾಣಿಸ್ತೈತಿ. ಇಲ್ಲಿದು ಮುಗಿಸಿದಾರ. ಈಗ ಜಸ್ಟ್ ಪೇಂಟ್ ಆಗಿದ್ ನೋಡ್ರಿ. ಇದು ಪೇಂಟ್ ವರ್ಕಿಂಗ್ ಅನ್ನಗಳು ಭಾರಿ ಅದಾರ. ಪೇಂಟ್ ಹೆಲ್ಪ್ ಮಾಡಿದವ್ರು ಚೇತನಣ್ಣ ಅಂತ ಕೆಲಸ. ಅವನ ಅಂಗಡಿ ಒಂದು ಸ್ವಲ್ಪ ವೈರಲ್ ಮಾಡಕ್ ಹೊಂಟೇನ್ರಿ. ಅವು ವೈರಲ್ ಮಾಡ್ಕೊಡೋಣ ಅಂತಂದಾನ. ನೋಡೋಣ್ರಿ ವೈರಲ್ ಆಕೈತೇನಿಲ್ಲ ಗೊತ್ತಿಲ್ಲ. ಯೂಟ್ಯೂಬ್ ಒಳಗೆ ವ್ಲಾಗ್ ಮಾಡಂತೇನಲ್ಲ. ನಿಮ್ಗೇನಾದ್ರೂ ಪೇಂಟ್ ಬೇಕಿತ್ತಂದ್ರೆ ಅಣ್ಣನ ಕಾಂಟ್ಯಾಕ್ಟ್ ಮಾಡ್ರಿ. 100% ಆಗಿ ಚಲೋ ಕೊಡ್ತಾನೆ, ಚಲೋ ಮಾತಾಡ್ತಾನೆ. ಯೂತ್ಸಿಗೆ ಈ ಬಿಸ್ನೆಸ್ ಹಾಕಿದ್ರಪ್ಪ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದನ್ನ ಕಲೀರಿ. ಆದಷ್ಟು ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಹಳ್ಳಿ ಹುಡುಗರಿಗೆ, ಹಳ್ಳಿ ಮಂದಿಗೆ ಸಪೋರ್ಟ್ ಆಗಿರ್ರಿ. ಅಣ್ಣನ ಅಂಗಡಿ ಒಳಗಿನ ಪೇಂಟ್ ನೋಡ್ರಿ. ಆ ಅಣ್ಣನ ಅಂಗಡಿ ಒಳಗೆ ಬೈ ಮಾಡ್ಕೊಂಡ್ ಬಂದಿವಿ. ಪೇಂಟ್ ಏನಕ್ಕೆ ಬ್ರ್ಯಾಂಡೆಡ್ ಇರ್ತಾವ, ನೀ ತಗೊಂಡಂಗಿರ್ತಾವ ಅಂತ ಅನ್ಬೋದ. ಬಟ್ ಅವ ಹೇಳೇ ಮಾಡೇ ಕೊಟ್ಟಿದ್ದ. ನಾವು ಫಸ್ಟ್ ಟೈಮ್ ಎಲ್ಲ ಮನೆ ಹಾಕಿದ್ದು ನೋಡ್ರಿ. ಇವಾಗ ಕೆಂಪು ಪೇಂಟಿಂದ ಹಾಕಿದ್ದೀವಿ. ಇದೆಲ್ಲ ಪೂರ ವರ್ಕ್ ಅವ ಅಣ್ಣನ ಕೊಟ್ಟಿದ್ದ ಪೇಂಟಿನ ಆಗೈತಿ. ಹಚ್ಚೋರ್ ಮೇಲೆ ಮತ್ತು ಪೇಂಟ್ ಇದ್ದಿದ್ರ ಮೇಲೆ ಇರ್ತೈತಿ ಬೈ ಅಂತೇಳಿ ಅಂತಾರೆ. ಬಟ್ ನಮಗೆ ಅವ್ರ ಕಷ್ಟದ ಟೈಮ್ ಒಳಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಅದೊಂದು ಚಲೋ ಖುಷಿ ವಿಚಾರ. ನೋಡ್ರಿ ಪೇಂಟ್ ಹೆಂಗೆ ವರ್ಕ್ ಆಗೈತಿ. ಭಾರಿ ಮಸ್ತ್ ಪೇಂಟ್, ಪೂರ ಶೈನಿಂಗ್ ಬಂದೈತಿ. ನಮ್ಮ ಅಪ್ಪಾರಿಗೂ ಐಡಿಯಾ ಇದ್ರಿಕಿಲ್ಲ. ಹೆಂಗೈತಿ ನೋಡ್ರಿ. ಆ ಅಣ್ಣನ ಅಂಗಡಿ ಒಳಗನ ಪೇಂಟ್ ತಗೊಂಡಾರ. ಪೇಂಟ್ ಹಚ್ಚು ಅಣ್ಣಗಳು ಇಲ್ಲಿದಾರ ಆಲ್ರೆಡಿ. ಅವ್ರ ಪೇಂಟ್ ಹಚ್ಚಾಕತ್ತಾರ. ಇವಾಗ ಆ ಅಣ್ಣನ ಅಂಗಡಿ ಕಡೆ ಹೋಗೋನು ಬರ್ರಿ. ನೀವು ಫ್ಯೂಚರ್ ಒಳಗೆ ಮನೆ ಹಾಕಿಸ್ತಿರ್ತೀರಿ. ಆದಷ್ಟು ಹಳ್ಳಿ ಹುಡುಗಿ ಸಪೋರ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಇದೊಂದು ವಿಡಿಯೋ ಒಳಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ. ಲಾಸ್ಟ್ನೇಕ ಅವ್ರೊಂದು ಸ್ವಲ್ಪ ಮಾತಾಡಿಸಿದ್ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ. ಅವ್ರಿಗೆ ಒಂದು ಸ್ವಲ್ಪ ಕನೆಕ್ಟ್ ಆಗಿರಿ. ಅವ್ರು ನಿಮ್ಗೆ ಏನು ರೇಟ್ ಇರ್ತೈತಿ, ಏನು ರಿಲೇಬಲ್ ಇರ್ತೈತಿ ಅದನ್ನೆಲ್ಲ ಮಾಡಿ ಕೊಡ್ತಾರೆ. ಇವಾಗ ನಮ್ದು ಕನಸಿನ ಮನೆ ರೆಡಿ ಆಗೈತಿ. ಆಲ್ಮೋಸ್ಟ್ ಅದಕ್ಕೆ ಎಷ್ಟು ರೆಡಿ ಮಾಡಿದ್ರು, ಎಷ್ಟು ಕಷ್ಟಪಟ್ಟು ರೆಡಿ ಮಾಡಿದ್ರು ಲಾಸ್ಟ್ ಚಂದ ಕಾಣೋದಂತಂದ್ರೆ ಪೇಂಟ್. ಅದೊಂದು ಪೇಂಟ್ ಆ ಅಣ್ಣ ಕಡೆ ತೊಗೊಂಡಿದ್ದೀವಿ ನಾವು. ನೋಡ್ರಿ ಇದು ಅಲ್ಲಿಗೆ ಬಂದು ವರ್ಕ್ ನಿಂತೈತಿ. ಇವಾಗ ಏಷ್ಯನ್ ಪೇಂಟ್ ನಾವು ರೆಫರ್ ಮಾಡಿದ್ದೀವಿ. ಏಷ್ಯನ್ ಪೇಂಟ್ ನೋಡ್ರಿ ಇಲ್ಲಿ ಅಣ್ಣ ಚೆನ್ನಾಗೈತಿ ವೈ ಅಂತ ಕೆಲಸ ಅವ್ರು ಚೇತನಣ್ಣ ಅವ್ರು ಕೊಟ್ರೆ ಭಾರಿ ಬೆಸ್ಟ್ ಕೆಲಸ ಮಾಡಿದ್ದಾರೆ. ಆಲ್ಮೋಸ್ಟ್ ಡನ್ ಆಗೈತಿ. ಮಸ್ತ್ ಕಾಣತೈತಿ ಮನಿ. ನಿಮಗೂ ಅದನ್ನ ರೆಫರ್ ಮಾಡ್ತೇನೆ. ಆದಷ್ಟು ಯೂತ್ಸ್ ಬಿಸ್ನೆಸ್ ಹಾಕಿದ್ರಂದ್ರೆ ಸಪೋರ್ಟ್ ಮಾಡ್ರಿ. ಬೈಕ್ ಅಲ್ಲಿ ತರಬೇತಿ ನಾನು ಹಿಂದೆ ತೋರಿಸಿದೆ ಅಲ್ಲ. ಇವಾಗ ನೆಕ್ಸ್ಟ್ ಸೀನ್ ಅದೇನಪ್ಪ ಅಂತಂದ್ರೆ ಇವಾಗ ಪೇಂಟ್ ಮುಗ್ಯಾಕೆ ಬಂದೈತ್ರಿ. ಅಣ್ಣನ ಕಡೆ ಪೇಂಟ್ ಇಸ್ಕೊಂಡಿದ್ದೀವಿ. ಅಣ್ಣಂದ ಯಾವ್ದಕ್ಕೆ ಒಳ್ಳೆ ಮಳೆ ಮಾತಾಡಂತಂದ್ರೆ ಏನೋ ಒಂದು ಯೂತ್ಸ್ ಬಿಸ್ನೆಸ್ ಹಾಕ್ಯಾರಪ್ಪ ಅಂತಂದ್ರೆ ಅದು 4 ಮಂದಿಗೆ ಗೊತ್ತಾಗಬೇಕು. ಅದ್ರಾಗ NH4 ಹೈವೇದಾಗ ಐತಿ. ಹೈವೇದಾಗಲ್ಲ, ಹೈವೇ ಬಾಜು ಐತಿ. ಅದನ್ನ ಎಕ್ಸ್ಪ್ಲೋರ್ ಮಾಡೋನು ಬರ್ರಿ. ನಮ್ಮ ಓನ್ ಕಂಟೆಂಟ್, ಹೊಸ ಕಂಟೆಂಟ್ ತಲೆಯಾಗ ಬಂತ ಮಾಡ್ಬೇಕಂತ ಇತ್ತ. ಅದ್ರ ಸಂಬಂಧ ಮಾಡಾಕತ್ತೇನೆ. ಬರ್ರಿ ಹೋಗೋಣ. ಆ ಪೇಂಟಿನ ಅಂಗಡಿ ನಾನು ತೋರಿಸ್ಬೇಕಂತ ಅನ್ಕೊಂಡಿದ್ದೆ. ಪೇಂಟಿನ ಅಂಗಡಿ ಬಹಳಷ್ಟು ಕಂಪನಿಗಳಿಗೆ ಟೈಅಪ್ ಅದಾರ. ಅವ್ರ ಅದರ ಪೇಂಟಿನ ಅಂಗಡಿ ಬಂದೇನಿ ಇವತ್ತು ನಾನು. ಅದ್ರ ಲೊಕೇಶನ್ ಎಕ್ಸಾಕ್ಟ್ ಎಲ್ಲಿಪ್ಪ ಅಂತಂದ್ರೆ ನೋಡ್ರಿ, ಇದು NH4 ಹೈವೇ. NH4 ಹೈವೇ ಅಂತಂದ್ರೆ ಹಿಂಗ ಹೋದ್ರೆ ಸೀದಾ ಧಾರವಾಡ ಹೋಗ್ತೈತಿ. ಹಿಂಗ ಪುಣೆ ಬೆಂಗಳೂರ ಮೇನ್ ಹೈವೇ. ಆ ಮೇನ್ ಹೈವೇದಿಂದ ಹಿಂಗ್ ಬರ್ರಿ. ಇದ ಮೇನ್ ನಾವು ಪ್ರೊವೈಡ್ ಮಾಡೋದು ಅಂಗಡಿ. ನೋಡ್ರಿ ಆ ಪೇಂಟಿನ ಅಂಗಡಿ ಎಕ್ಸಾಕ್ಟ್ ಲೊಕೇಶನ್ ಪುಣೆ ಬೆಂಗಳೂರು ಹೈವೇ ನೋಡ್ಬೋದು. ಇಲ್ಲಿ ಮುಂದೆ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಐತಿ. ಹಂಗ ಹಿಂಗ ಹೋದಂತಂದ್ರೆ ಬೇಲೂರು ಊರು. ನೀವೇನಾದ್ರು ನಾನು ಕೊಡೋ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರಿಪ್ಪ ಅಂತಂದ್ರೆ ಅವ್ರು ಎನಿ ಟೈಮ್ ನಿಮಗ ರೆಸ್ಪಾನ್ಸ್ ಮಾಡಿ ಕೆಲಸ ಯಾತರ. ಅಂಗಡಿ ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ರಾಜಸ್ಥಾನ್ ಡಾಬಾದ ಬೋರ್ಡ್ ಕಾಣ್ತೈತಿ ನಿಮ್ಗೆ. ಧಾರವಾಡದಿಂದ ಏನೇ ಇಲ್ಲ ಅಂತಂದ್ರೂ ಧಾರವಾಡದಿಂದ ಒಂದ್ 8 ಕಿಲೋಮೀಟರ್. ಅಲ್ಲಿಂದ
ಇದೊಂದು ಬೋರ್ಡ್ ರಾಜಸ್ಥಾನ್ ಡಾಬಾ ಎಕ್ಸಾಕ್ಟ್ ಲೊಕೇಶನ್ ಇಲ್ಲೈತಿ. ಆಲ್ರೆಡಿ ಕಸ್ಟಮರ್ಸ್ ಗಳು ಬಾಳ ಮಂದಿ ಬರ್ತಾರ ಇಲ್ಲೇ. ಇನ್ನೊಂದು 4 ಮಂದಿಗೆ ಗೊತ್ತಾಗ್ಲಿ ಅಂತ ಕೆಲಸ ನಾವು ಸೋಷಿಯಲ್ ಮೀಡಿಯಾ ಹೆಲ್ಪ್ ತಗೋಕತ್ತೇವಿ. ಆಲ್ರೆಡಿ ಮನಿಗೆ ಏನೇನ್ ಹೆಲ್ಪ್ಫುಲ್ ಆದ ಸಾಮಾನ್ ಬೇಕಲ್ಲ ಅದೆಲ್ಲಾ ಇಲ್ಲಿ ಸಿಗ್ತೈತಿ. ಪೇಂಟ್ ಹಿಡ್ಕೊಂಡ್ ನೋಡ್ರಿ ಇಲ್ಲಿ ಇದು ಪ್ಲಾಸ್ಟಿಕ್ ಬಕೆಟ್ ಹಿಡ್ಕೊಂಡ್ ಮತ್ತ ಸಿಲಿಂಡರ್ ಹಿಡ್ಕೊಂಡ್ ಕಾತಿ ಮತ್ತ ಒಳ್ಳೆ ಪೈಪ್ ಎಲ್ಲಾ ಸಿಗ್ತೈತಿ. ಈಗ ಅದ ಆ ಅಂಗಡಿ ಓನರ್ ಅಂದ ಮಾತಾಡೋಣ ಬರ್ರಿ ಅವ್ರ ಅಣ್ಣಾರ್ ಕೂಡ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರ ಪೇಂಟಿನ ಅಂಗಡಿ ಅಂತ ಅಷ್ಟ ಅಲ್ಲ, ಇಲ್ಲೇ ಕಾರ್ಮಿಕರಿಗೆ ಹೆಲ್ಪ್ ಆಗ್ಲಿ ಮತ್ತ ಬಾಡಿಗೆ ಬಂದವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಕೆಲಸ ಸಿಲಿಂಡರ್ ಪ್ರೊವೈಡ್ ಮಾಡತ್ತಾರ. ಮತ್ತ ಹೊಸ ಮನಿ ಕಟ್ಟಿದ್ರಿಪ್ಪ ಅಂತಂದ್ರ ಪ್ಲಂಬಿಂಗ್ ಏನಾದ್ರು ಬೇಕೈತಂದ್ರ ಪ್ಲಂಬಿಂಗ್ ಸಾಮಾನು ಇಲ್ಲೇ ಸಿಗ್ತಾವ. ಆಲ್ಮೋಸ್ಟ್ ಎಲ್ಲಾ ಮನಿಗೆ ಏನೇನ್ ಸಾಮಾನ್ ಬೇಕಲ್ಲ ಮನಿ ಕಟ್ಟಾಕ್ ಆಗ್ಲಿ ಮತ್ತ ಒಳ್ಳೆ ಮನಿದ್ ಏನೇನ್ ಡೆಕೋರೇಷನ್ ಆಗ್ಲಿ ಅದ್ರದೆಲ್ಲಾ ನಿಮ್ಗ ಇಲ್ಲೇ ಇಕ್ವಿಪ್ಮೆಂಟ್ ಸಿಗ್ತಾವ. ಆ ಓನರ್ನ ಮಾತಾಡ್ಸೋಣ ಬರ್ರಿ. ನಮಸ್ತೆ. ನಮಸ್ಕಾರ. ಈ ಅಂಗಡಿ ಓನರ್ ನೀವ? ನಾವರಿ. ಓಕೆ ಓಕೆ. ಈಗ ಮನಿ ಹೊಸದಾಗಿ ಕಟ್ಟಬೇಕಂತಂದ್ರ ಪೇಂಟ್ ಎಲ್ಲ ಇಲ್ಲೇ ಸಿಗ್ತಾವ ಇಕ್ವಿಪ್ಮೆಂಟ್ಸ್? ಪೇಂಟ್ ಆಯ್ತ, ವಾಲ್ಕೇರ್ ಆಯ್ತ, ಪ್ಲಂಬಿಂಗ್ ಆಯ್ತ, ನಿಮ್ಗೆ ಯಾವ್ದೋ ಮೆಟಲ್ ಬೇಕಾದ್ರೂ ಆಲ್ ಮೆಟಲ್ ಎಲ್ಲಾ ಸಿಗತ್ತ. ಒಟ್ಟು ಮನಿ ಕಟ್ಟೋ ಸಾಮಾನ್ ಮನೆ ಎಲ್ಲ ಬುಟ್ಟಿ ಟ್ಯಾಪಿ ನಿಮ್ದ ಆಮೇಲೆ ಮನಿ ಆದ್ಮೇಲೆ ಪ್ಲಂಬಿಂಗ್ ಇದ್ದ ಮತ್ತ ಪ್ಲಂಬಿಂಗ್ ಸಿಗ್ತದ್ರಿ ಇಲ್ಲಿ? ಪ್ಲಂಬಿಂಗ್ ಎಲ್ಲ ಸಿಗತ್ತೆ. ಮತ್ತ ಪೇಂಟ್ ಒಳಗೆ ಯಾವ್ಯಾವ ಕ್ವಾಲಿಟಿ ಮೇಂಟೈನ್ ಮಾಡ್ತೀರಿ? ಅಂದ್ರೆ ಯಾವ್ಯಾವ ಬ್ರ್ಯಾಂಡ್ ಅಂತ ಹೇಳಿ ನಿಮ್ದು ಬಹಳಷ್ಟು ಮಂದಿ ಬ್ರ್ಯಾಂಡ್ ಯೂಸ್ ಮಾಡ್ತಾರ. ಅದಕ್ಕ ಇದು ಬರ್ಜರ್ ಇದೆ ಮತ್ತೆ ಏಷ್ಯನ್ ಇದೆ. ಓಕೆ ಓಕೆ. ಏಷ್ಯನ್ ಒಂದು ಐತ್ರಿ ಇಲ್ಲಿ? ಏಷ್ಯನ್ ಮೇನ್ ಬರ್ಜರ್. ಓಕೆ. ಇದು ಮೇನ್ ಡೀಲರ್ಶಿಪ್ ಇಲ್ಲಿ ಇದೆ. ಓಕೆ ಸರ್. ನಮ್ದು ಬಿಟ್ಟು ಇಲ್ಲಿ ಯಾರಿಲ್ಲ ಅಂದ್ರೆ ಲೋಕಲ್ ಎಲ್ಲಿ ಸಿಗೋದಿಲ್ಲ? ಲೋಕಲ್ ಎಲ್ಲಿ ಸಿಗಲ್ಲ. ಇವಾಗ ಹಳ್ಳಿ ಮಂದಿ ಬಂದ್ರ ನಿಮ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಐಡಿಯಾ ಕೊಟ್ಟು ನೀವು ಹೇಳ್ತೀರಿ? ಅವ್ರಿಗೆ ಗೊತ್ತಿಲ್ಲ ಆದ್ರೂ ಓಕೆ ಹೆಂಗ ಅಂತೇಳಿ ಎಕ್ಸ್ಪೀರಿಯನ್ಸ್ ಹೇಳಿ ಮಾಡಿ ಕೊಡ್ತೇವೆ. ನೋಡ್ರಿ ಅವ್ರಿಗೆ ಏನ್ ಐಡಿಯಾ ಇಲ್ಲ ಅಂತಂದ್ರು ಇವ್ರು ಬಂದ್ ಕೆಲ್ಸ ಇವ್ರು ಕೇಳಿದ್ರ ಅಂತಂದ್ರು ಇಂತದ್ ಮಾಡ್ರಿ ಇಂತ ಚಲೋ ಆಕೈತಿ ಅಂತ ಕೆಲಸ ಹೇಳ್ತಾರೆ. ಮತ್ತೆ ಪ್ಲಂಬಿಂಗ್ ಒಳಗ ಏನೇನ್ ಇದೈತ್ರಿ ಸಿಸ್ಟಮ್? ಅಂದ್ರೆ ನಿಮ್ಗ 4 ಇಂಚ್ PUC ಮೆಟೀರಿಯಲ್, APUC ಮೆಟೀರಿಯಲ್, CPUC ಮೆಟೀರಿಯಲ್ ಇದೆ. ನಾವು ಎಷ್ಟು ಇಂಚ್ ಅಂದ್ರೆ 2.5 ಇಂಚ್ ಮಟನು CPUC ಇದೆ, 12 ಇಂಚ್ ಮಟನು PUC ಮೆಟೀರಿಯಲ್ ಇದೆ, 2 ಇಂಚ್ ಮಟನು APUC ಮೆಟೀರಿಯಲ್ ಇದೆ. ನಿಮ್ಗ ಎಲ್ಲಾ ಸಿಗತ್ತೆ ಮೆಟೀರಿಯಲ್. ಫಿನೋಲೆಕ್ಸ್, ಸ್ಪೆಕ್ಟ್ರಾ, ವಿಗೋ. ನೋಡ್ರಿ ಅಂದ್ರ ಅದೊಂದು ಬ್ರ್ಯಾಂಡಿಂದ ಹೆಸರು ಹೇಳಾಕತ್ತಾರ ಅವ್ರ. ಇದೊಂದು ಅಂಗಡಿ ಒಳಗ ಪ್ಲಂಬಿಂಗ್ ಇದನ್ನು ಐತಿ. ನಾನ್ ಏನ್ ಅನ್ಕೊಂಡ್ ಬಂದಿದ್ದೆ ಪೇಂಟ್ ಅಂಗಡಿ ಅಂದ್ರೆ ಪೇಂಟ್ ಅಷ್ಟೇ ಮಾಡ್ತಾರಂತ ಅನ್ಕೊಂಡ್ ಬಂದಿದ್ದೆ. ನೋಡ್ರಿ ನಿಮ್ಗೆ ಇಲ್ಲಿ ಪ್ಲಂಬಿಂಗ್ ಏನಾದ್ರು ಸಿಗ್ಬೋದು. ಪ್ಲಂಬಿಂಗ್ ಏನಾದ್ರು ಬೇಕಂತಂದ್ರೆ ಕನೆಕ್ಟ್ ಆಗ್ರಿ. ಮತ್ ಇವಾಗ ನಿಮ್ದು ಏನಾದ್ರು ಅಪರಿತ ಅಂದ್ರೆ ಹೇಳ್ಕೊಳ್ರಲ್ಲ. ಏನಾದ್ರು ಈಗ ನಮ್ಮ ವಿಡಿಯೋ ನೋಡ್ಕೊಂಡ್ ಕೇಸ್ ಯಾರಾದ್ರು ಬಂದ್ರು, ನೀವ್ ಏನಾದ್ರು ಒಂದ್ ಆಫರ್ ಕೊಟ್ರಿಪ್ಪ ಅಂತಂದ್ರೆ ಏನೈತಿ ಇಷ್ಟು ದಿವ್ಸ ನಡ್ಸ್ಕೊಂಡ್ ಬಂದಿದ್ ಏನಾದ್ರು ಅವ್ರು ತಗೊಳ್ಳಿ, ಬಿಲ್ ಆದ್ಮೇಲೆ ಸ್ವಲ್ಪ ನೆಗೋಷಿಯಬಲ್ ಮಾಡೋಣ. ಓಕೆ. ನೀವೇನಾದ್ರು ತಗೊಂಡ್ರಿ ನಮ್ ವಿಡಿಯೋ ನೋಡ್ಕೊಂಡ್ ಕೇಸ್ ಬಂದ್ರಿ, ನಿಮ್ ಮನಿಗೆ ಹೆಲ್ಪ್ ಆಗುವಂತದ್ ಏನಾದ್ರು ಒಂದು ಸಾಮಾನು ತಗೊಂಡ್ರಿಪ್ಪ ಅಂತಂದ್ರೆ ಏನಾದ್ರು ಅಂತಲ್ಲ ಅವ್ರದೊಂದು ಟಾರ್ಗೆಟ್ ರೀಚ್ ಐತಿ. ಆ ಟಾರ್ಗೆಟ್ ಏನಾದ್ರು ನೀವು ಅಷ್ಟು ಬಿಲ್ ಮಾಡಿದ್ರಿಪ್ಪ ಅಂತಂದ್ರೆ ಆಫರ್ ಇಡ್ತೇನೆ ಅಂತ ಕೇಸ್ ಹೇಳಾಕತ್ತಾರ. ಏನ ಈ ಓನರ್ದ ಈ ಶಾಪಿನ ಓನರ್ಗಿನ ಮಾತಾಡಕತ್ತೇನಿ. ಬರೀ ಅಂಗಡಿ ಒಳಗೆ ಏನೇನ ಹಾಕಿದಾರ ನೋಡೋಣ ಬರ್ರಿ. ಅವ್ರ ಕಡೆಯಿಂದ ಪರಿಚಯ ಮಾಡ್ಕೊಂಡ್ ನೋಡ್ರಿ. ಈಗ ಫಸ್ಟ್ ಈ ಅಂಗಡಿ ಎಂಟ್ರೆನ್ಸ್ ಬಂದ್ಗಳನ್ನ ನಿಮ್ಗೆ ಏನ್ ಕಾಣಿಸ್ತೈತಪ್ಪ ಅಂತಂತಂದ್ರೆ ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ ಬಹಳ ನೀಡ್ ಇರ್ತೈತಿ. ಒಂದು ಊರಿಂದ ಬಿಟ್ಟು ಇನ್ನೊಂದ್ ಊರಿಗೆ ಬಂದಿರ್ತಾರ, ಅವ್ರಿಗೆ ಗ್ಯಾಸ್ ಸಿಲಿಂಡರ್ ಬಹಳ ಅಂದ್ರ ಬಹಳ ನೀಡ್ ಇರ್ತೈತಿ. ಎಲ್ಲಿ ಸಿಟಿಗೆ ಹೋಗ್ಬೇಕಾಕತಿ, ಇಲ್ಲಂತಂದ್ರ ದೂರ ಅವ್ರ ಇರೋ ಪ್ಲೇಸ್ ಇಂದ ಬಹಳ ದೂರ ಹೋಗ್ಬೇಕಾಕತಿ. ಇವಾಗ ನೀವೇನಾದ್ರು ಬೇಲೂರು ಸುತ್ತಮುತ್ತ ಐತಿ ಅಂದ್ರೆ ನೀವು ಬಾಡಿಗೆ ಇದ್ರಿಪ್ಪ ಅಂತಂದ್ರ ಅಲ್ಲಿ ಸಣ್ಣ ಸಿಲಿಂಡರ್ ಹ್ಯಾಂಡಲ್ ಮಾಡ್ತಿರ್ತೀರಿ. ಅದಕ್ಕೆ ಅಣ್ಣನ ಕೇಳೋ ಬರೀ ಆಲ್ರೆಡಿ ಸೆಟ್ ಮಾಡಿಟ್ಟಾರ, ನೋಡ್ಬೋದು ನೀವು. ಅಣ್ಣ ಇದು ಯಾವಾಗಿಂದ ಸೆಟ್ ಅಂದ್ರೆ ಯಾವಾಗಿಂದ ತರಿಸಿ ಇದನ್ನ ಮಾಡ್ಬೇಕಂತ ಕಾನ್ಸೆಪ್ಟ್ ನಿಮ್ ತಲೆಯಾಗ ಯಾವಾಗಿಂದ ಬಂತ್ರಿ? ಅಂದ್ರೆ ಈಗ ಯಾವ್ದಾದ್ರು ಊರಿಂದ ಊರಿಂದ ಬಂದ್ ಇಲ್ಲಿ ಕಂಪ್ನಿ ಹೊಂಟಿರ್ತಾರಿ. ಅಂದ್ರ ಅವ್ರು ಏನ ಒಂದು 2 ಮೆಂಬರ್ಸ್ ಇದ್ರ ಅವಾಗ ಅವ್ರಿಗೆ ಹೆಲ್ಪ್ ಆಗತ್ರಿ. 4 kg ಆಯ್ತಾ ನಿಮ್ಗೆ 12 kg, 6 to 5 ಮೆಂಬರ್ಸ್ ಇದ್ರ 12 kg ಆಗತ್ತ. ಅದಕ್ಕಿಂತ ಜಾಸ್ತಿ ಇದ್ರ 17 kg ಇದೆ. ದೊಡ್ಡದೈತೆ. ದೊಡ್ಡದು ಇದೆ. ಅದಕ್ಕೆಲ್ಲಾ ಬೇಕಾದ ಮೆಟೀರಿಯಲ್ಸ್ ಇದೆ. ಗ್ಯಾಸ್ ಇದೆ ನಿಮ್ಗ ದೊಡ್ಡ 2 ಒಲಿದು ಗ್ಯಾಸ್ ಇದೆ, ಮತ್ತೆ ಸಿಂಗಲ್ ಇದೆ ಗ್ಯಾಸ್. ಓಕೆ. ಗ್ಯಾಸ್ ಕಾತಿನೂ ಐತಿ ನೋಡ್ರಿ. ಮನಿ ಗ್ರಾಜುಯೇಟ್ಸ್ ಬೇಕಂತಂದ್ರೆ ಮನಿದ ಈಗ ಕಾತಿ ಇಟ್ಟಾರ. ಹಂಗ ಅಂಗಡಿದ ಏನ್ ಎಕ್ಸ್ಪ್ಲೋರ್ ಮಾಡಾಕತ್ತೇನಪ್ಪ ಅಂತಂದ್ರ ಈಗ ಕಟ್ಟು ಮನಿ ಕಟ್ತಿರ್ತಾರ, ಅದ್ರದ ಕ್ವಾಲಿಟಿ ಸಾಮಾನ್ ಹಾಕ್ಬೇಕ, ಮತ್ತ ಕ್ವಾಲಿಟಿ ಪೇಂಟ್ ಹಚ್ಬೇಕ, ಇಂಥವೆಲ್ಲಾ ತಲೆಯಾಗಿರ್ತೈತಿ. ಕ್ವಾಲಿಟಿ ಪ್ಲಂಬಿಂಗ್ ಹ್ಯಾಂಡಲ್ ಮಾಡ್ಬೇಕ. ಅದ್ರ ಸಂಬಂಧ ಇದೊಂದು ಬೆಸ್ಟ್ ಶಾಪ್ ಐತಿ. ಏನಾರು ಬಂದ್ರಿ ಅಂದ್ರೆ ಇದೊಂದು ಕಾಂಟ್ಯಾಕ್ಟ್ ನಂಬರ್ ನಾನು ನಿಮ್ಗೆ ಶೋ ಮಾಡ್ತೀನಿ. ಹಂಗ ಇವಾಗ ಪ್ಲಂಬಿಂಗ್ ಸೆಕ್ಟರ್ ಗೆ ಹೊಂಟೇವಿ. ಕೇಳು ಬರೀ ಅವರ ಓನರ್ ಇದು ಮಾಡತ್ತಾರ. ಅಣ್ಣ ಪ್ಲಂಬಿಂಗ್ ಸೆಕ್ಟರ್ ತೋರ್ಸ್ರಿ ಇವಾಗ ನಮ್ಗೆ. ಬರ್ರಿ. ನೋಡ್ರಿ ಫ್ಯಾಮಿಲಿ, ಆಲ್ರೆಡಿ ಪ್ಲಂಬಿಂಗ್ ಇಲ್ಲೆಲ್ಲಾ ಸೆಟ್ ಮಾಡಿ ಇಟ್ಟಾರ. ಪೈಪ್ಸ್ ಬೇಕಾತಂದ್ರೆ ಮತ್ತ ಹೇಳ್ರಿ ಬುಟ್ಟಿ ಆತ ಎಲ್ಲಾ ಕ್ವಾಲಿಟಿ ಮೇಂಟೈನ್ ಮಾಡ್ಯಾರ. ನೋಡ್ರಿ ಇಲ್ಲಿ ಟ್ಯಾಪಿ
ಮತ್ತ ಒಳ್ಳೆ ಇದು ಇದು ಬಂದು APUC ಪ್ಲಂಬಿಂಗ್ ಒಳಗ್ ಬಂದ್ರಿ. ಇದು APUC ಹಾಫ್ ಇಂಚ್, ಪೋಣಾ ಇಂಚ್, 1 ಇಂಚ್ ಎಲ್ಲಾ ಇದೆ ಸರ್. ಇದು ಮೆಟೀರಿಯಲ್ ಇದು ಬಿಸಿನೀರಿಗೆ ಯೂಸ್ ಆಕೈತ್ರಿ. ಇದು CPUC ಮೆಟೀರಿಯಲ್ ಪೋಣಾ ಇಂಚಿಂದ 2 ಇಂಚ್ ಒಳಗೂ ಎಲ್ಲಾ ಮೆಟೀರಿಯಲ್ ಇದೆ. ನಿಮ್ಗ PUC ಒಳಗ್ ಬಂತಂತಂದ್ರ ಹಾಫ್ ಇಂಚಿಂದ ಹಾಫ್ ಇಂಚ್, 1 ಇಂಚ್, 1.5 ಇಂಚ್, 2 ಇಂಚ್, 2 ಇಂಚ್ ಕ್ವಾಲಿಟಿ ಯಾವ್ದು ಮೇಂಟೈನ್ ಮಾಡತ್ತೀರಿ ಅಂದ್ರೆ ಯಾವ್ದು? ಫಿನಾಲೆಕ್ಸ್ ಇದೆ ನೋಡ್ರಿ. ಇದು ಬಂದು ಫಿನಾಲೆಕ್ಸ್. ಓಕೆ, ಇದು ಫಿನಾಲೆಕ್ಸ್. ಇದು ಫಿನಾಲೆಕ್ಸ್ ಇದೆ ನೋಡಿ ಇಲ್ಲಿ. ಇದು ಫಿನಾಲೆಕ್ಸ್ 4 kg ಮೆಟೀರಿಯಲ್. ಪರ್ಫಾರ್ಮೆನ್ಸ್ ಎಲ್ಲ ಚಲೋ ಐತೆ. ಹೆವಿ ಮೆಟೀರಿಯಲ್. ನಿಮ್ಗೆ ಏನಾದ್ರು ರೈತರಿಗಾಗಿ ನನ್ನ ಇದನ್ನ ಎಕ್ಸೆಪ್ಟ್ ಮಾಡೋದೇನಂದ್ರೆ ಅವ್ರಿಗೆ ಇದು ಬೋರಿನ್ ಏನ್ ತಗೊಳ್ತಾರಲ್ಲ 300-400 ಪೈಪ್, ಅವಾಗ ನಾ ಏನ್ ಮಾಡಿರ್ತಾನ ಅವ್ರಿಗೆ ವಿತ್ ನಂದಿ GST ಬಿಲ್ ಇರತ್ತಲ್ಲ, ನಾ ಅದನ್ನೇ ಅವ್ರಿಗೆ ಪ್ರೊವೈಡ್ ಮಾಡಿಬಿಡ್ತೇನೆ. GST ಬಿಲ್ ಪ್ರೊವೈಡ್ ಮಾಡ್ತೀರಿ? ನೋಡ್ರಿ, ಯಾವ್ದು ಶಾಪ್ ಒಳಗು ಮಾಡೋದಿಲ್ಲ, ಇವ್ರು ಮಾಡ್ತೇನೆ ಅಂತ ಹೇಳಾಕತ್ತಾರ. ಇವಾಗ ಅವ್ರ ಬಾಯಿಂದನ ಬಂತ ನನ್ನ ಏನ್ ಲ್ಯಾಂಡಿಂಗ್ ಏನ್ ಬಿದ್ದಿರ್ತದಲ್ಲ ಅದೇ ಅವ್ರಿಗೆ ಲ್ಯಾಂಡಿಂಗ್ ಪ್ರೈಸ್ ಕೊಡ್ತೀನಿ. ಅದೇ ಪ್ರೈಸ್ ರೈತರಿಗೆ, ಫಾರ್ಮರ್ಸ್ಗೆ. ರೈತರು ಯಾರಾದ್ರೂ ಇದ್ರಿ ಅಂತಂದ್ರೆ ನೀವ ನಾಲೆಜ್ ಇತ್ತ ಇದು ವಿಡಿಯೋ ನೋಡಾಕತ್ತಿದ್ರಿ, ಸ್ಟೂಡೆಂಟ್ಸ್ ಇದ್ರಿ ಅಂದ್ರೆ ಆಲ್ಮೋಸ್ಟ್ ಯಾರಾದ್ರೂ ಪ್ಲಂಬಿಂಗ್ಸ್ ಬೇಕಪ್ಪ ಅಂತಂದ್ರೆ ರೈತರಿಗೆ ಅಂತ ಹೇಳ ಬೆಸ್ಟ್ ಆಫರ್ ಐತಿ. ಮತ್ತೆ ರೈತರಿಗೆ ಅಂತ ಹೇಳ ಸಪರೇಟ್ ಓನರ್ ಹೇಳಿದಾರ, ಬಂದ್ ಕನೆಕ್ಟ್ ಆದ್ರಿಪಾ ಅಂತಂದ್ರ ಅವ್ರ ಕಡೆ ಏನೈತೆ ಅನ್ನೋದು ನಿಮ್ಗ ಪ್ರೊವೈಡ್ ಮಾಡ್ತಾರ. ಮತ್ತ ಹಂಗ ನಿಮ್ಗ ಹೇಳ್ತಾರ ತಿಳಿಸಿ. ಹಂಗ ಮತ್ತೆ ಇವಾಗ ಅವ್ ಕೊಲಂಬೋ ಅಂತ ಬರ್ತಾವಲ್ರಿ ಕ್ಯಾಪ್, ನಡೀರಿ. ಓಹೋ, ಎಲ್ಲಾ ತರದ್ದು ರೆಡಿ ಮಾಡಿ ಇಟ್ಟಿದ್ರಿ ಒಟ್ಟ. ಇದು ಎಲ್ಲಾ ಒಂದೊಂದು ಐಟಮ್ ಮೆಟೀರಿಯಲ್ ಗೆ ಒಂದೊಂದು ಇದನ್ನ ಮಾಡ್ಬಿಟ್ಟಿರಿ. ಸೆಕ್ಟರ್ ರೆಡಿ ಮಾಡಿ ಇಟ್ಬಿಟ್ರಿ. 1 ಇಂಚಿಂದ 1 ಸೆಕ್ಟರ್, 2 ಇಂಚಿಂದ 1 ಸೆಕ್ಟರ್, 3 ಇಂಚಿಂದ 1 ಸೆಕ್ಟರ್, 4 ಇಂಚಿಂದ 1 ಸೆಕ್ಟರ್. ಹಂಗೆ ಲೈನ್ ಆಗಿ ಬರೋದು. ಇದು PUC ಲೈನ್. ಓಕೆ, PUC ಇದ್ರಿ. ಇದೆಲ್ಲ PUC ಲೈನ್. ಇದು APUC ಲೈನ್ಸ್. ಇದೆಲ್ಲ APUC ಮೆಟೀರಿಯಲ್. ಬುಷ್ ಐತ, ಎಲ್ಬೋ ಐತ. ನೋಡ್ರಿ ಫ್ಯಾಮಿಲಿ, ನಿಮ್ಗೆ ಏನಾದ್ರು ತಗೋಬೇಕು ಹಾಕಿಸ್ಬೇಕಂತ ಒಮ್ಮೆ ಬಂದ್ ವಿಸಿಟ್ ಮಾಡ್ರಿ, ಕ್ವಾಲಿಟಿ ಚೆಕ್ ಮಾಡ್ರಿ. ನಾನ್ ಇದ್ದಿದ್ ಹೇಳುದ್ ಅಕ್ಷ ಕ್ವಾಲಿಟಿ, ಮೇನ್ ಕ್ವಾಲಿಟಿ ನೋಡ್ತಾರ, ಯಾರು ಕ್ವಾಂಟಿಟಿ ನೋಡೋದಿಲ್ಲ. ಕಡಿಮೆ ರೇಟಿಗೆ ಯಾರಾದ್ರೂ ಕೊಡ್ಬೋದು. 2 ದಿವ್ಸಕ್ಕೆ ಹಾಳಾಗುವಂತಾದ ಅಂತಾವೆಲ್ಲ ತಗೋಬೇಡ್ರಿ. ನಿಮ್ಗ ಇದ್ದಿದ್ದ ಶೇರ್ ಮಾಡ್ಕೋಕತ್ತೀನಿ ವಿತ್ ಓನರ್, ಅದ ಶಾಪ್ ಓನರ್ ಕೂಡ ಮಾತಾಡಕತ್ತೀನಿ. ಬರೀ ಹಂಗ ಅವಾಗ ಶಾಪ್ ಒಳಗ ಏನೇನ್ ಸಿಗ್ತೈತೆ ಅನ್ನೋದನ್ನ ನಾನು ಇವತ್ತು ತೋರ್ಸಾಕ್ ಬಂದಿನಿ ಅಣ್ಣ. ಪೂರಾ ಎಲ್ಲಾ ಅದ್ರದ್ದು ಅಂದ್ರೆ ಈಗ ಪ್ಲಂಬಿಂಗ್ಸ್ ಒಳಗ ಜಾಯಿಂಟ್ಸ್ ಎಲ್ಲ ಸಿಗ್ತಾವಲ್ಲ ಇಲ್ಲಿ. ಇದು 4 ಇಂಚ್ ಎಲ್ಲ ಮೆಟೀರಿಯಲ್ ಸಿಗತ್ತ. 4 ಇಂಚ್ ಇದು ಲಾಂಗ್ ಬೆಂಡ್ ಇದೆಲ್ಲ CPUC ಮೆಟೀರಿಯಲ್. ಇದೆಲ್ಲ ಸಿಗತ್ತೆ ಇಲ್ಲಿ. ಓಕೆ, ಇದು ಫಾರಿನ್ ಸೀಟ್ ಅಂದ್ರೆ ಟಾಯ್ಲೆಟ್ ಸೀಟ್. ಓಕೆ, ಟಾಯ್ಲೆಟ್ ಅಂದ್ರೆ ಟಾಯ್ಲೆಟ್ ಸೀಟು ಸಿಗ್ತಾವ್ರಿ. ಟಾಯ್ಲೆಟ್ ಸೀಟ್ ಸಿಗತ್ತೆ ನಿಮ್ಗ. ಅದು ಫಾರಿನ್ ಸೀಟ್. ಕಮೋಡ್ ಸಿಸ್ಟಮ್. ಓಕೆ, ಹರಿಬೇಡ ಬಿಡ್ರಿ, ಗೊತ್ತಾಕೈತಿ. ಬಿಡ್ರಿ ಅದ್ರ ಮಾಹಿತಿ ಇತ್ತಂದ್ರ ಗೊತ್ತಾಕೈತಿ. ನೋಡ್ರಿ, ಅದ್ರ ಮಾಹಿತಿ ಹೇಳಾಕತ್ತಾರ ಅವ್ರ. ಅದ ಹೇಳ್ರಿ, ಏನ್ ಸಿಸ್ಟಮ್ ಅದ್ರೊಳಗೆ ಯಾವ್ಯಾವ ಸಿಸ್ಟಮ್. ಇಂಡಿಯನ್ ಒಳಗ 2 in 1 ಬರತ್ತ ನಿಮ್ಗೆ. ಇಂಡಿಯನ್ ಒಳಗೆ ಅಂದ್ರೆ ಇದ ಒಂದು ಅಪ್ ಅಂಡ್ ಡೌನ್ 2 ಇರುತ್ತೆ. 2 ಸಿಸ್ಟಮ್ ನಮ್ಮ ಹತ್ರ ಇದೆ. ಇದು ಸಿಂಕ್. ಓಕೆ. ಇದು ಹ್ಯಾಂಡ್ ವಾಶ್ ಓಕೆ. ಇವು ಎಲ್ಲಾ ವಾರಂಟಿ ಅಂದ್ರೆ ಗ್ಯಾರಂಟಿ ವಾರಂಟಿ ಮೇಲನ ಇದು ಗ್ಯಾರಂಟಿ ವಾರಂಟಿ ಏನಿರಲ್ಲ. ಸೇಫ್ ಆಗಿ ಯೂಸ್ ಮಾಡಿದ್ರೆ ಇದಾಗತ್ತೆ. ಇದು ಬಂದು ಮೈಕ್ರೋವಿಟ್ ಅಂತ ಹೇಳಿ ಕಂಪ್ನಿ. ಮೈಕ್ರೋವಿಟ್ ಚಲೋ, ಮೇಡ್ ಇನ್ ಇಂಡಿಯಾ. ಮೇಡ್ ಇನ್ ಇಂಡಿಯಾ. ಆದ್ರೆ ಮೈಕ್ರೋವಿಟ್ ಕಂಪ್ನಿ, ಆದ್ರೆ ಕ್ವಾಲಿಟಿ ಒಳಗ ನೋ ಕಾಂಪ್ರಮೈಸ್. ಓಕೆ. ನೋಡ್ರಿ, ಹಂಗಂತಂದ್ರ ಇವಾಗ ನೀವೇನಾದ್ರೂ ಪ್ಲಂಬಿಂಗ್ ಸೆಕ್ಟರ್ ಮುಗಿತಿ, ಇವಾಗ ಪ್ಲಂಬಿಂಗ್ ಏನಾದ್ರು ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ರಿ. ಇವಾಗ ನೆಕ್ಸ್ಟ್ ಪೇಂಟಿಂಗ್ ಕಡೆ ಹೋಗೋಣ ಬರ್ರಿ. ನೋಡ್ರಿ, ಹ್ಯಾಂಡ್ಲೋಸ್ ಅದಾವ, ಹೆಲ್ಮೆಟ್ ಅದಾವ. ಮತ್ತ ಒಳ್ಳೆ ನಿಮ್ಗ ಇವಾಗ ಸೇಫ್ಟಿ ಮೇನ್. ಸೇಫ್ಟಿ ಅಂತಂದ್ರ ಫಿಕ್ಸ್ ಸೇಫ್ಟಿ ಇರ್ಲೇಬೇಕ. ಎಂತ ಕಂಪನಿ ಒಳಗೆ ಕೆಲಸ ಮಾಡ್ತೇನೆ ಅಂತಂದ್ರೆ ಇವಾಗ ಕಂಪನಿಗಳವ್ರು ಏನ್ ಮಾಡ್ಬಿಡ್ತಾರ ಗೊತ್ತ, ಡೈರೆಕ್ಟ್ ಬಯರಿಗೆ ಮತ್ತೆ ಸಪ್ಲೈಯರಿಗೆ ಕನೆಕ್ಟ್ ಆಕಾರ. ಹಂಗ ಆಗೋದ್ರಿಂದ ಏನಂತಂದ್ರ ಅಲ್ಲಿ ಏನ್ ಬಜೆಟ್ ಸಿಗ್ತೈತಲ್ಲ, ಅವ್ರ ಏನೋ ಒಂದ್ ಬಿಲ್ ಮೇಲೆ ಇರ್ತೈತಿ ಅವ್ರ ಅಡ್ಜಸ್ಟ್ಮೆಂಟ್. ಏನಿಲ್ಲ, ನೀವ್ ಏನಾದ್ರು ವರ್ಕರ್ಸ್ ಇದ್ರಿ, ನಿಮ್ಗೆ ಹ್ಯಾಂಡ್ಲೋಸ್ ಬೇಕಿತ್ತಂದ್ರೂ ಇದೊಂದು ಹ್ಯಾಂಡಲ್ ಮಾಡ್ಬೋದ. ಅಣ್ಣ, ಇದು ಎಲ್ಲಿಂದ ತರಿಸ್ತೀರಿ ಇವನ್ನ ಸ್ಟಾಕ್? ಇದೆಲ್ಲ ನಮ್ದ ಮೀನ್ಸ್ ಮಹಾರಾಷ್ಟ್ರ, ಮೀನ್ಸ್ ಹುಬ್ಳಿ ತುಂಬಾ ಕಡೆಯಿಂದ ಮೆಟಲ್ ಬರುತ್ತೆ. ದೂರದಿಂದ ಮೆಟಲ್ ಬರುತ್ತೆ. ನೋಡ್ರಿ, ದೂರದಿಂದ ಕ್ವಾಲಿಟಿನೂ ಮೇಂಟೈನ್ ಮಾಡಾಕತ್ತಾರ. ನಿಮ್ಗೆ ಏನಾದ್ರು ಹ್ಯಾಂಡ್ಲೋಸ್ ಅಂತಂದ್ ಏನಿಲ್ಲ, ಮೆಟೀರಿಯಲ್ ಬೇಕು ಅಂತಂತಂದ್ರೆ ಬರ್ರಿ. ಅಂದ್ರೆ ಸೇಫ್ಟಿಗಾಗಿ ಎಲ್ಲಾನು ಪ್ರೊವೈಡ್ ಮಾಡಿದಾರ. ಈ ಶಾಪ್ ಒಳಗ ಐತಿ. ಇತ್ತಾಗೆಲ್ಲ ಪೇಂಟ್ ಸೆಟಪ್ ರೀ. ಇದೆಲ್ಲ ಪೇಂಟ್ ಸೆಟಪ್ ರೀ. ಇದು ಬಂದ ಆಯಿಲ್ ಪೇಂಟ್.
ಆಯಿಲ್ ಪೇಂಟ್ ಹಾ. ಯಾವ ಬ್ರ್ಯಾಂಡ್ ರೀ ಇದು ಏಷ್ಯನ್ ರೀ, ಹಾ. ಇದು ಬರ್ಜರ್. ಓಕೆ ಬರ್ಜರ್. ಇದು ಬರ್ಜರ್ ಬ್ರ್ಯಾಂಡ್. ಓಕೆ 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 ಹೌದೌದೌದೌದು. ನೋಡ್ರಿ ಫ್ಯಾಮಿಲಿ, ಏಷ್ಯನ್ ಪೇಂಟ್ ನ ಇವ್ರ ಆಲ್ರೆಡಿ ಇದನ್ ಮಾಡಿದಾರ. ಅವ್ರು ಕೂಡ ಕೊಲ್ಯಾಬ್ ಅದಾರ ಇವ್ರ. ಯಾಕೆ ಇದನ್ನ ಹೇಳಾಕತ್ತೇನಪ್ಪ ಅಂತಂದ್ರ ಮೇನ್ ನೀವು ಕ್ವಾಲಿಟಿ ಮೇಂಟೈನ್ ಮಾಡಂತೀನಿ ನಾನು. ಇವಾಗ ಏಷ್ಯನ್ ಪೇಂಟ್ಸ್ ಗೆ ಯಾಕೆ ಸಜೆಸ್ಟ್ ಮಾಡ್ತೇನೆ, ಬ್ರೆಜರ್ ಗೆ ಯಾಕೆ ಸಜೆಷನ್ ಮಾಡ್ತೇನಪ್ಪ ಅಂತಂದ್ರ ಇವಾಗ ಪೇಂಟಿನ್ ಸೆಕ್ಟರ್ ಒಳಗ್ ಬಂತಂದ್ರ, ಪೇಂಟಿನ್ ಪ್ರಪಂಚಕ್ ಬಂತಂದ್ರ ಇವು ಬ್ರ್ಯಾಂಡ್ ಕಿಂಗ್ ಆಗಿದಾವ್ರಿ. ಅದ್ರ ಸಂಬಂಧ ಹೇಳಾಕತ್ತೆ ನಾನು. ಏಷ್ಯನ್ ಪೇಂಟ್ಸ್, ಬ್ರೆಜರ್ ಪೇಂಟ್ ಆಲ್ಮೋಸ್ಟ್ ಹೊಸ ಮನಿಗಳಿಗೆ ಹಾಕ್ಬೇಕಂತಂದ್ರೆ, ನೀವೆಲ್ಲಾದ್ರೂ ಪೇಂಟ್ ಆಯಿಲ್ ಪೇಂಟ್ ಯೂಸ್ ಮಾಡ್ಬೇಕಂದ್ರ ಇವೆರಡು ಬ್ರ್ಯಾಂಡ್ ನಾನ್ ಸಜೆಷನ್ ಮಾಡ್ತೇನೆ ನಿಮ್ಗ. ಅದನ್ನ ಹೇಳಾಕ ಬಂದಾರ. ಬರ್ರಿ, ಎಲ್ಲಾ ಕಲರ್ ಸಿಗ್ತಾವ್ರಿ ಅಣ್ಣ? ಇದ್ರೊಳಗ ಎಲ್ಲಾ ಕಲರ್ ಸಿಗ್ತಾವ್ರಿ. ಎಲ್ಲಾ ಕಲರ್. ಓಕೆ. ಇದ್ರೊಳಗ ಇದ್ರಲ್ಲಿ ಮೇನ್ ಯಾವ್ದಿದೆ, ಬ್ಲಾಕ್, ವೈಟ್, ಸ್ಕೈ ಬ್ಲೂ, ಬ್ಲೂ, ಮತ್ತೆ ಇನ್ನೊಂದ್ ಸ್ವಲ್ಪ ಮಿಂಟ್ ಗ್ರೀನ್, ಇದೆಲ್ಲ ಆಲ್ರೆಡಿ ರೆಡಿ ಇರ್ತೈತಿ. ಓಕೆ. ಇನ್ನೂ ಕ್ಯಾಟಲಾಗ್ ಒಳಗ ಇನ್ನೂ ಒಂದ್ 300 ಕಲರ್ಸ್ ಇದಾವ. ಅದನ್ನ ನೀವು ಚೂಸ್ ಮಾಡಿದ್ರೆ ನಾನು ಮಿಷಿನ್ ಅಲ್ಲಿ ಟಿಂಟ್ ಮಾಡಿ ಕೊಡ್ತೇನೆ. ಓ, ಈ ಮಿಷಿನ್ ಒಳಗ್ ಟಿನ್ ಮಾಡ್ಕೊಡ್ತೀವಿ. ಓಕೆ ಓಕೆ ಓಕೆ. ಅಂದ್ರೆ ನಿಮ್ ಕಡೆ ಯಾವ್ದು ಜಾಸ್ತಿ ಸೇಲ್ ಆಗೋದು ಯಾವ ಪೇಂಟ್? ಏಷ್ಯನ್ ಮತ್ತು ಬರ್ಜರ್ ಎರಡು ಬ್ರ್ಯಾಂಡ್ ಸೇಲ್ ಆಕೈತಿ. ಅಂದ್ರೆ ಜಾಸ್ತಿ ಯಾವ ಕಲರ್ ಸೇಲ್ ಆಕೈತಿ? ನಮ್ದು ಇದು ಆಯಿಲ್ ಪೇಂಟ್, ರೆಡ್, ಬ್ಲಾಕ್, ಬ್ಲಾಕ್, ವೈಟ್, ಇದೆಲ್ಲ ಸೇಲ್ ಆಗತ್ತೆ. ಓಕೆ ಓಕೆ. ಅಂದ್ರೆ ವಾಲ್ಕೇರ್ನು ಇಲ್ಲೇ ಪ್ರೊವೈಡ್ ಅಂದ್ರೆ ಇಲ್ಲಿ ಸಿಗ್ತೈತಿ? ವಾಲ್ಕೇರ್ ಸಿಗತ್ತೆ. ಓಕೆ ಓಕೆ ಓಕೆ. ವಾಲ್ಕೇರ್ 40 kg ಬ್ಯಾಗ್ ಇರತ್ತೆ. ಅದು ಏಷ್ಯನ್ ಇರತ್ತೆ ಮತ್ತು ಬರ್ಜರು ಇರತ್ತೆ. ಓಕೆ. ಎರಡು ಕ್ವಾಲಿಟಿನ ಮೇಂಟೆನೆನ್ಸ್ ತಮ್ಗೆ ಮೇಂಟೆನೆನ್ಸ್ ಮಾಡಾಕತ್ತಾರ್ರಿ ಪೇಂಟ್ ಸೆಕ್ಟರ್ ಗೆ ಬಂತಂತಂದ್ರೆ. ಚಿಂತನ್ ಬ್ರೋ ಅವ್ರ ಚೆನ್ನಾಗಿ ಹೇಳಾಕತ್ತಾರ, ನಮಗ್ ಬಹಳ ಖುಷಿ ಆತ. ಅಣ್ಣ ನೆಕ್ಸ್ಟ್ ಏನ್ ತೋರಿಸ್ತೀರಿ ಇವಾಗ? ಅಣ್ಣ ಈಗ ಇದು ಬಂದ ಇನ್ನು ನಿಮ್ಗ ಇಲ್ಲಿ ಬಂದ ಹಾಫ್ ಲೀಟರ್ ಇದು ಹಾಫ್ ಲೀಟರ್ ಇದು ಲೈನ್ ಇದೆ. ಇದು ನಿಮ್ಗ ಬರ್ಜರು ಇರುತ್ತೆ, ಏಷ್ಯನ್ ಇರುತ್ತೆ. ನಾನು ನಿಮ್ಗೆ ಏನ್ ಹೇಳಿದ್ನಲ್ಲ ಆಗ, ನಿಮ್ಗೆ ಯಾವ್ದು ಕಲರ್ ಇಲ್ಲಿ ಇರಲ್ಲ. ನಿಮ್ಗೆ ಯಾವ್ದು ರೇರ್ ಕಲರ್ ಏನಿರತ್ತಲ್ಲ, ಪಿಂಕ್, ಲೈಟ್ ಪಿಂಕ್, ಇದೆಲ್ಲ ಅದ್ರಲ್ಲಿ ಟಿಂಟ್ ಮಾಡೋದಣ್ಣ. ಓಕೆ ಓಕೆ ಓಕೆ. ನನಗೊಂದ್ ತಲೆಯಾಗ ಬಂದೈತಿ, ಹಂಗ ಎಲ್ಲಾರ್ದು ಒಳಗ್ ಸಮಸ್ಯೆ ಕಾಡ್ತೈತಿ. ಅದನ್ನ ನಾನ್ ನಿಮ್ ಕಡೆ ಕ್ಲಿಯರ್ ಮಾಡ್ಕೊಂತೀವಿ. ಇವಾಗ ಇದೊಂದ್ ಪೇಂಟಿಂದ ಆಯಿಲ್ ಪೇಂಟಿನ್ ಡಬ್ಬಿ. ಇವಾಗ ಇದನ್ನ ಈಗ ಏನ್ ಮಾಡಿರ್ತಾರಂದ್ರೆ, ಇದು ಯಾವ ಕಲರ್ ಇರ್ತೈತೆ ಕೆಸ ಇಂತಲ್ಲೇ ನೋಡಿರಲ್ಲ. ಇವಾಗ ಇದನ್ನ ಓಪನ್ ಮಾಡಿ ಕೆಸ ಹಂಗ ಇಟ್ಟಿರ್ತಾರ. ಅವಾಗ ನೀವ 2-3 ಡೇಸ್ ಬಿಟ್ಟ ಏನೋ ಒಂದ್ ಸ್ವಲ್ಪ ಒಳಗ್ ಗಟ್ಟಿ ಆಗಿರ್ತೈತಿ. ಹಿಂಗ ಆಯ್ತಲ್ಪ ಅಂತ ಕೆಸ ನೀವ್ ಒಳಗ್ ಬಂದ ಅದನ್ನ ಹಿಂಗ ಬಡದ್ ಕೆಸ ಹೊಳಿ ಇಟ್ಟ, ಯಾರೋ ಒಬ್ರು ಕಸ್ಟಮರ್ ಗೆ ಅದ ಪ್ರಾಡಕ್ಟ್ ಬೇಕಾಗೈತಿ, ನೀವು ಬಂದ್ ಕೆಸ ಅದನ್ನ ಡೈರೆಕ್ಟ್ ನೋಡಲ್ದ ಕೊಡ್ತಿರೋ ಏನ್ ಹೆಂಗೆ ಚೆಕ್ ಮಾಡ್ತಿರೋ? ಚೆಕ್ ಮಾಡಿ ಕೊಡ್ತೀವಿ ನಾವು. ಓಕೆ. ಇನ್ನೊಂದು ನಾನು ಓಪನ್ ಮಾಡೋದಿಲ್ಲ. ಓಕೆ. ಓಪನ್ ಮಾಡಲ್ಲ. ಇದರ ಮೇಲೆ ಇಲ್ಲಿ ಎಲ್ಲಾ ಬರ್ದಿರತ್ತೆ. ಓಪನ್ ಮಾಡಲ್ಲ. ಓಪನ್ ಮಾಡಿದಿತ್ತಂದ್ರು ಜಸ್ಟ್ ಅವಾಗ ಸ್ಪಾಟ್ ಅಲ್ಲಿ ಕ್ಲೋಸ್ ಮಾಡಿ ಶೇಕ್ ಮಾಡಿ ಇಟ್ಬಿಡ್ತೇವೆ. ಓಕೆ. ಅಂದ್ರೆ ಏನಾಗಲ್ಲ ಮೆಟೀರಿಯಲ್. ಮಿನಿಮಮ್ 10 minutes 15 minutes ಓಪನ್ ಇಟ್ರೆ ಏನಾಗಲ್ಲ. 1 day ಅಬೌವ್ ಇಟ್ರೆ ನಮ್ದು ಅವಾಗಿಂದ ಇದ್ರಲ್ಲಿ ಇದ್ದೆಲ್ಲ ವೇಪರ್ಸ್ ಎಲ್ಲ ಇದಾಗತ್ತೆ, ಗಟ್ಟಿ ಆಗತ್ತೆ, ಬರುತ್ತೆ. ನೋಡ್ರಿ, ಒಂದ್ ಪ್ರಾಡಕ್ಟ್ ತಗೋತೇವಂತಂದ್ರ ಒಂದ್ 10 ಸಲ ನೋಡು ಮಂದಿರಿ ಹಿಂದ ಮುಂದ. ಅದು ಕರೆಕ್ಟ್ ನೋಡ್ಬೇಕ, ಯಾಕಂದ್ರ ದುಡ್ಡು ಕೊಡ್ತಾರಿಲ್ಲ ಅನ್ನೋದಿಲ್ಲ. ಅವ್ರ ಓನರ್ ನಾನು ಅಷ್ಟ ಹೇಳಿದ್ದಂತೂ ಕರೆಕ್ಟ್ ಐತಿ. ಯಾಕಪ್ಪ ಅಂತಂದ್ರ ಹಂಗೇನಾರ ಆದಂತಂದ್ರ ಹೊಳ್ಳಿ ಬಂದ್ರು ನಾವು ರಿಪ್ಲೇಸ್ಮೆಂಟ್ ಕೊಡ್ತೇವಣ್ಣ. ಯಾಕಂದ್ರೆ ಬಿಲ್ ಇರ್ತೈತಿ, ಅದನ್ನೆಲ್ಲ ಹೇಳಿದ್ರ ಅವ್ರ. ಹಂಗ ನಾವು ಸಡನ್ ಆಗಿ ನೋಡಿದೀವಿ ಅಂದ್ರೆ ಅದನ್ನೇನ್ ಮಾಡೋದಿಲ್ಲ, ಶೇಕ್ ಮಾಡಿ ಇಡ್ತೇವಿ, ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಇದನ್ನೊಂದು ನೋಟ್ ಮಾಡ್ಕೋರಿ ಪಾಯಿಂಟ್. ಯಾಕಂತಂದ್ರೆ ಆಯಿಲ್ ಪೇಂಟ್ ಬಹಳ ಅಂದ್ರೆ ಬಹಳ ಯೂಸ್ ಮಾಡ್ತಿರ್ತಾರ. ಅಂತವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಕೆಸ ಇದೊಂದ ಓನರ್ ಕಡೆಯಿಂದನ ಸಜೆಷನ್ ತಗೋತೀನಿ. ಅಂದ್ರೆ ಇವಾಗ ಅವ್ರ ಸೇಲ್ ಮಾಡ್ತಾರಲ್ಲ, ಸೇಲರ್ ಕಡೆಯಿಂದನ ಮಾತ್ ಬಂದೈತಿ. ಟಿನ್ನರ್ದ ಯಾವ್ದು ಎಕಡೆ ಇದು ಬಂದ ಉಡ್ಫಿನ್ ಅಣ್ಣ. ತಡೀರಿ, ಸ್ಟಾರ್ಟ್ ಮಾಡಿ. ಇದು ಬಂದ ಉಡ್ಫಿನ್ ಅಣ್ಣ. ನೀವ್ ಏನ ಓಪನ್ ಆಗಿ ಅಂದ್ರೆ ಸ್ಟಾರ್ಟಿಂಗ್ ನೀವು ಡೋರಿಗೆ ಏನ ಅಪ್ಲೈ ಮಾಡ್ತೀರಲ್ಲ, ವಿತ್ ಶೈನ್ ವಾಟರ್ ಪ್ರೂಫ್ ಇದೆ. ಇದು ಉಡ್ಫಿನ್ ಅಂತ ಹೇಳ್ತಾರೆ. ಶೈನ್ ಬರೋದ್ರಿ. ಶೈನ್ ಬರೋದ್ರಿ. ಇದು ಸೋಫಾ ಸೆಟ್ ಗೆ ಯೂಸ್ ಮಾಡುತ್ತಾರೆ. ಇದು ಮತ್ತೆ ಸೋಫಾ ಸೆಟ್ ಮತ್ತ ಒಟ್ಟ ಡೋರಿಗೆ ಡೋರ್ ಮೇನ್ ಡೋರ್ ಸೋಫಾ ಸೆಟ್ ಮೇನ್ ಎಂಟ್ರೆನ್ಸ್ ಬರೋಗಳೇನ ಡೋರ್ ನೋಡ್ಗಳೇನ ಹಿಂಗ್ಯಾಕೈತಿ ಡೋರ್ ಅಂತಿರ್ತಾರ. ಅಂತ ಇದು ಉಡ್ಫಿನ್ ಅನ್ನೋದನ್ನ ಕಂಪನಿ ಪ್ರೊವೈಡ್ ಮಾಡಿದ್ದೆ. ಶೈನಿಂಗ್ ಬರ್ತೈತ್ರಿ, ಇದು ಪೂರ ಶೈನಿಂಗ್. ಎಷ್ಟ್ ಮಸ್ತ್ ಕಾಣತೈತಿ, ಎಷ್ಟ್ ಹೊಸಾದೈತಲ್ಲ ಅಂತ ಅನ್ನೋರಿಗೆ ಇದನ್ನ ಪರಿಚಯ ಮಾಡ್ಕೊಡ್ಬೇಕು. ಬಹಳಷ್ಟು ಮಂದಿ ಮಾಡಿತಾರ, ಅದ್ರ ಬಗ್ಗೆ ಏನು ಅನ್ನೋದಿಲ್ಲ. ಇದು ಉಡ್ಫಿನ್ ಕಂಪನಿ ನೋಡ್ರಿ, ಉಡ್ಫಿನ್ ಕಂಪನಿ. ನೀವ್ ಏನಾದ್ರು ತಗೋಬೇಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಟ್ರೈ ಮಾಡ್ರಿ. ಶಾರ್ಟ್ ಮಾಡಿ. ಓಕೆ ಚಿತ್ತಂ ಬ್ರೋ, ಇದೇನ್ ಸೆಟಪ್ ಗೊತ್ತಾಗ್ಲಿಲ್ಲ ರೀ ನನಗೆ, ಒಂಥರ ಯೂನಿಕ್ ಆಗಿ ಕಾಣಕತ್ತೆ. ಇದು ಬಂದು ಏಷ್ಯನ್ ಕಲರ್ ಟಿಂಟ್ ಇದೆ. ಇದು ಎಲ್ಲಾ ಕಲರ್ ಇರುತ್ತೆ, ಬ್ಲಾಕ್, ಆರೆಂಜ್, ಬ್ಲೂ, ಮತ್ತ ಪರ್ಪಲ್, ಮತ್ತ ಐವರಿ, ಮತ್ತ ಗ್ರೀನ್, ಯೆಲ್ಲೋ. ಇದ ನೀವು ಏನ ಪ್ರೈಮರ್ ಮತ್ತ ಪೇಂಟ್ ಒಳಗ ಯಾರು ಏನು ಮಿಷಿನ್ ಅಲ್ಲಿ ಟಿಂಟ್ ಏನ್ ಮಾಡೋದಿಲ್ಲಲ್ಲ, ಅವ್ರು ಎಕ್ಸೆಟ್ ಪ್ರೈಸ್ ಏನ್ ಕಮ್ಮಿ ಪ್ರೈಸ್ ಲೇ ಮಾಡ್ತೇನೆ ಅಂತಾರಲ್ಲ, ಪ್ರೈಮರ್ ಒಳಗೆ ಈ ಕಲರ್ ಅನ್ನ ಪ್ರೈಮರ್ ಹಾಕ್ತಾರ. ಅವಾಗ ಏನ್ ಡಕ್ಕನ್ ಕಲರ್ ಇದೆಯಲ್ಲ, ಈ ಕಲರ್ ಬರುತ್ತೆ.
ಆ ಕಲರ್ ಬರ್ತೈತಿ. ಹಾ. ಅಂದ್ರೆ ಇವಾಗ ವೈಟ್ ಗೆ ಇದನ್ನ ಮಿಕ್ಸ್ ಮಾಡಿದ್ರೆ ಕಲರ್ ಬರ್ತೈತಿ. ಯಾ ಕರೆಕ್ಟ್. ಓಕೆ ಓಕೆ. ಈ ಸೆಟಪ್ ಅಂದ್ರೆ ಇದು ಏಷ್ಯನ್ ಪೇಂಟ್ಸ್ ದವರ ಮಾಡಿಸ್ಕೊಡ್ತಾರೆ. ಹಾ ಏಷ್ಯಾ ಅಂದ್ರೆ ನಾವು ಏನು ಏಷ್ಯನ್ ಪೇಂಟ್ ಡೀಲರ್ಶಿಪ್ ಏನ್ ತಗೊಂಡಿದ್ಯಲ್ಲ, ನೀವು ರಿಲೇಶನ್ಶಿಪ್ ಅದೇ ಹಾ ಡೀಲರ್ಶಿಪ್ ಡೀಲರ್ಶಿಪ್ ಏನ್ ತಗೊಂಡ್ವಲ್ಲ, ಅವಾಗ ಇದು ನಮ್ಗ ಇದು ಮಿಷಿನ್ ವಿತ್ ಟೇಬಲ್ ವಿತ್ ಸ್ಪ್ರಿಂಗ್ ಮಿಷಿನ್ ಮೀನ್ಸ್ ಅಂದ್ರೆ ಇದು ನಾವು 10 ಲೀಟರ್ ಬಕೆಟ್ ಏನ್ ಟಿಂಟ್ ಆದ್ಮೇಲೆ ಅದ್ರೊಳಗೆ ಇಟ್ಟರೆ ಮಿಕ್ಸ್ ಮಾಡ್ಕೊಡತ್ತ. ಇವಾಗ ನಾವ ನಿಮ್ಮ ಮುಂದ್ ಅಂಗಡಿಗೆ ಬಂದ್ಗಳೇನ ದೊಡ್ಡ ದೊಡ್ಡ ಅದನ್ನ ನೋಡಿದೆ ಸ್ಟಾಕ್ ಅತ ಎಲ್ಲಿ ನೀವು ಎಲ್ಲಿ ಸ್ಟಾಲ್ ಮಾಡ್ತೀರಾ ಅಂದ್ರೆ ದೊಡ್ಡ ದೊಡ್ಡ ಬಕೆಟ್ಸ್ ಅತ ದೊಡ್ಡ ದೊಡ್ಡ ಬಕೆಟ್ ಎಲ್ಲ ನಮ್ಮ ಇಲ್ಲೊಂದ್ ಲೈನ್ ಐತಿ. ಓಕೆ. ಮತ್ತೆ ಅಲ್ಲಿ ಆ ಸೈಡ್ ಇದೆ. ಓಕೆ. ಓಕೆ. ಹಾ ಮತ್ತೆ ಇದು ಅಲ್ಲಿ ಕೋಟ್ರಲ್ಲಿ ಒಂದು ಗೋಡಾನ್ ಹಾಕಿದೆ. ಒಂದು ಗೋಡಾನ್ ಹಾಕಿದ್ರಿ. ಓಕೆ. ಅಲ್ಲಿ ನಿಮ್ ಊರಲ್ಲಿ ಒಂದು ಗೋಡಾನ್ ಹಾಕೊಂಡಿದ್ರಿ. ಒಂದ್ ನೀಡ್ ಇತ್ತಂದ್ರೆ ಅಲ್ಲಿ ತೆಗೆದು ಕೊಡ್ತೇವೆ. ವಾಲ್ಕೇರ್ ಎಲ್ಲ ನಮ್ದೆಲ್ಲ ಅಲ್ಲೇ ಸ್ಟಾಕ್ ಇರುತ್ತೆ. ಮಿನಿಮಮ್ ಇಲ್ಲಿ 30 ಬ್ಯಾಗ್ ನಾವ್ ಇಲ್ಲಿ ಸ್ಟಾಕ್ ಆಗ್ತಿತ್ತು. ಓಕೆ ಓಕೆ. ಇದು ಸರ್ಟಿಫಿಕೇಟ್ ಗೊತ್ತಾಗಲಿಲ್ಲ. ಇದು ಫಿನಾಲೆಕ್ಸ್ ಮೀನ್ಸ್ ಎಲ್ಲಾ ಮೆಟೀರಿಯಲ್ಸ್ ಇದ್ದವ್ರದ್ದು ನಮ್ದು ಡೀಲರ್ಶಿಪ್ ಆಗಿ ಕೊಟ್ಟಿದ್ದೇವ್ರು. ನಿಮ್ದು ಅವ್ರದ್ದು ಕೊಲಾಬರೇಷನ್ ಇದ್ದಿತ್ತು ಡೀಲರ್ಶಿಪ್. ಶ್ರೀ ಮಲ್ಲಿಕಾರ್ಜುನ್ ಪ್ರಾಕೃತಿಕ್ ಪೇಂಟ್ ಇದೆ ನೋಡಿ. ಇದೊಂದು ಲೈಸೆನ್ಸ್ ಟೈಪ್ ಅಂದ್ರೆ ಡೀಲರ್ಶಿಪ್ ಕೊಟ್ಟಿದ್ದೇವೆ ಅಂತ ಹೇಳಿ ಅವ್ರದ್ದು ಸರ್ಟಿಫಿಕೇಟ್. ಇವಾಗ ನಮ್ಗೆ ದೊಡ್ಡ ದೊಡ್ಡ ಅಂದ್ರೆ ಪೇಂಟ್ಸ್ ಹೆವಿ ಬಲ್ಕ್ ಐಟಮ್ಸ್ ಬೇಕಾ ಅವಾಗ ಇದು ಮಾಡೋದು ಅಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಪೇಂಟ್ ಇಂದ ನಮಗ 10 kg ಹಿಂಗ 15 kg ಅಂದ್ರೆ ಬೇಕಾಕೈತಲ್ಲ ಅದೆಲ್ಲ ಇಲ್ಲಿ ಇರುತ್ತೆ ಅವಾಗ. ಇದು ಬಂದ ನಿಮ್ದ ಇದು 20 ಲೀಟರ್ ಮತ್ತು 10 ಲೀಟರ್ ಮತ್ತು 4 ಲೀಟರ್ ಇದು ಲೈನ್ ಅಲ್ಲಿ ಬರುತ್ತಲ್ಲ. ಈ ಬಣ್ಣ ಒಳಗೆ ಬರ ನಾನ್ ಫಸ್ಟ್ ಬಂದ್ಗಳೇನು ನೋಡಿದ್ದೆ ಅಲ್ಲೆಲ್ಲ ಅಷ್ಟೇ ಇರ್ಬೋದು ಅಂತ ನಾನ್ ಅನ್ಕೊಂಡಿದ್ದೆ. ಇಲ್ಲೆಲ್ಲ ಒಳಗ್ ಸೆಟಪ್ ಮಾಡಿದ್ದಾರೆ ನೋಡ್ಬರಿ. ಇದು ಬಂದು ಏಷ್ಯನ್ ಟ್ರ್ಯಾಕ್ಟರ್ ಶೈನ್ ಮತ್ತೆ ಇದು ಪ್ರೈಮರ್ ಮತ್ತ 10 ಲೀಟರ್ 20 ಲೀಟರ್ ಇರುತ್ತೆ. ಮತ್ತೆ ರಾಯಲ್ ಪೇಂಟ್ ಇದೆ. ಮತ್ತೆ ಇದು ಬಂದ ಡ್ಯಾಮ್ ಪ್ರೂಫ್. ನಿಮ್ದು ಏನಿದೆ ಏಷ್ಯನ್ ಇದಿದೆ. ಇದು ನಿಮ್ದು ಏನ ಲೀಕೇಜ್ ಟ್ಯಾರಿಸ್ ಮೇಲೆ ಏನ ಲೀಕೇಜ್ ಬರತ್ತಲ್ಲ ಅವಾಗ ಜಸ್ಟ್ ವಾಶ್ ಮಾಡಿ ಇದು ಪೇಂಟ್ ಅಪ್ಲೈ ಮಾಡ್ತಾರೆ. ಅದ ನಮ್ಮ ಪೇಂಟರ್ಸ್ ಇದ್ದಾರೆ. ನಾವು ನಮ್ಗಾಗಿ ಮಾಡಕ್ ಹೇಳಿದ್ರೆ ನಮ್ ಪೇಂಟರ್ಸ್ ವಿತ್ ಕಳಿಸಿ ನಾವು ಪೇಂಟ್ ಕೊಟ್ಟ ನಾವು ಮಾಡಿಸ್ತೀವಿ ಕೆಲಸ. ಇಲ್ಲ ಅವರೇ ಕಸ್ಟಮರ್ ಮಾಡ್ಕೊಡ್ತೀನಿ ಅಂತಂದ್ರೆ ಕಸ್ಟಮರ್ಗೂ ಮಾಡ್ಕೊಡ್ತೀವಿ. 100% ಆಗಿ ವರ್ಕ್ ಆಕೈತಿ. ವರ್ಕ್ ಮಾಡಿಸಿ ಕೊಡ್ತೀವಿ ನಾವು. ಈಗ ಒಂದು ನಿಮ್ಗೊಂದು ವಿಡಿಯೋ ತೋರಿಸ್ತೇನ್ರಿ. ಇಲ್ಲೇ ಬಾಜು ಸೈಟ್ ಒಳಗ್ ಮಾಡೇನ್ರಿ ನಾನು. ಇದ ಮೀನ್ಸ್ 70 ಫೂಟ್ ಉದ್ದ 40 ಫೂಟ್ ಅಗಲ ಒಂದು ಇದು ಬಿಲ್ಡಿಂಗ್ ಇತ್ತ. ಅದು ವರ್ಕ್ ಆಗಿದೆ ಈಗ ಎಲ್ಲ ಸಕ್ಸಸ್ಫುಲ್ ಇದೆ. ಚೇತನ್ ಬ್ರೋ ಇದು ಹೆಂಗ್ ವರ್ಕ್ ಮಾಡ್ತೈತೆ ಅನ್ನೋದು ಗೊತ್ತಾಗ್ಲಿಲ್ಲ. ಅಂದ್ರೆ ಈಗ ನಿಮ್ಮ ಈಗ ಮೇಲೆ ಟೆರೆಸ್ ಮೇಲಿಂದ ಸೀಲಿಂಗ್ ಮೀನ್ಸ್ ನೀವು ಮ್ಯಾಲ ಕ್ರ್ಯಾಕ್ ಎಲ್ಲ ಬಿಟ್ಟು ಒಳಗೆ ನೀರ್ ಬಿಟ್ಟಿರ್ತದೆ. POP ಒಳಗೆ ಬರ್ತಾ ಇರ್ತದೆ. ಅವಾಗ ನಿಮ್ ಮ್ಯಾಲ ಏನು ರೂಪಿಂಗ್ ಇರ್ತದಲ್ಲ ಅಲ್ಲಿ ಇದನ್ನ ಪೇಂಟ್ ಮಾಡ್ಬೇಕು. 3 ಕೋಟ್ ಬರತ್ತಿದೆ. ಫಸ್ಟ್ ಒಂದ್ ಕೋಟ್ ಹೊಡೆದ ಆಮೇಲೆ ಇನ್ನೊಮ್ಮೆ 2 ಕೋಟ್ ಹೊಡೆದ್ ಬಿಟ್ರ ಅಂದ್ರೆ ಇದು ಫುಲ್ ಡ್ರೈ ಆಗಕ್ಕೆ 8 hours ಬೇಕು. ಅಷ್ಟರವರೆಗೂ ಮಳೆ ಆಗ್ಬಾರ್ದು. 8 ತಾಸೊಳಗ ವರ್ಕ್ ಆಗಕ್ ಸ್ಟಾರ್ಟ್ ಮಾಡ್ತೈತಿ. 8 ತಾಸ ಅಂದ್ರೆ ನಿಮ್ಗೆ ಇದು ಬಿಸಿಲು ಒಳಗ ಕಾಯಕ್ ಬಿಡುದಿಲ್ಲ ಇದು. ಓಕೆ. ಒಂದು ಪ್ಲಸ್ ಇದ್ರಲ್ಲಿ ಮೇಲೆ ಇದು ಪಾಚಿ ಗೀಚಿ ಮತ್ತೆ ಇದ್ರ ಮೇಲೆ ಇನ್ನು ಕಸ ಗಿಸ ಏನ್ ಬೆಳೆಯುದಿಲ್ಲ. ಓ ನೋಡ್ರಿ ಇಲ್ಲಿ ಮಳೆಗಾಲ ಟೈಮ್ನಾಗ ಮನಿ ಸೋರೋದು ಲೀಕೇಜ್ ಆಗೋದು ಅದಕ್ಕೆ ಇದೊಂದು ಅಪ್ಲೈ ಮಾಡ್ಕೊರಿ ಅಂತ ಸಜೆಷನ್ ಮಾಡಾಕತ್ತಾರ. ನಿಮ್ಗೆ ಅಪ್ಲೈ ಮಾಡ್ಕೋಕ್ ಬರ್ಲಿಲ್ಲ ಕಸ್ಟಮರ್ಗೆ ಅಂತಂದ್ರು ಇವ್ರ ಕಡೆಯಿಂದ ವರ್ಕರ್ಸ್ ಅದಾರಂತ. ಆ ವರ್ಕರ್ಸ್ ಕಡೆಯಿಂದನೂ ಅದನ್ನ ಅಪ್ಲೈ ಮಾಡಿ ಕೊಡ್ತಾರಂತ. ಓಕೆ. ನೆಕ್ಸ್ಟ್ ಇದು ಬಂದು ನಿಮ್ದು 1 ಲೀಟರ್. ಅದೇ ನಾನು ಏನ್ ಹೇಳಿದಲ್ಲ ಈಗ ಪೇಂಟ್ ಏನಿದೆಲ್ಲ ಇದು 1 ಲೀಟರ್ ಕ್ಯಾನ್. ಇದು ಬರ್ಜರ್ ಇದು ಏಷ್ಯನ್. ಇದೆಲ್ಲ ಪೇಂಟ್ ಅಂದ್ರೆ ಇದು ಮೆಷಿನ್ ಹಾಕ್ತಿವಿ. ಇದೆಲ್ಲ ವೈಟ್ ಇರತ್ತ. ವೈಟ್ ನೋಡ್ರಿ ಇಲ್ಲೆಲ್ಲ ವೈಟ್ ಇರ್ತೈತಿ. ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಅಲ್ಲಿ ಮಿಷನ್ ಐತಿ. ಆ ಮಿಷನ್ ಒಳಗ ಇವನ್ನೆಲ್ಲ ನಿಮ್ಗೆ ಯಾವ ಕಲರ್ ಬೇಕಲ್ಲ ಅದನ್ನ ಮಾಡಿ ಕೊಡ್ತೀವಿ. ಅಂದ್ರೆ ಕ್ಯಾಟ್ಲಾಗ್ ಒಳಗ ಒಂದ್ ನಂಬರ್ ಇರುತ್ತೆ. ಅವ್ರು ಯಾವ ಕಲರ್ ಚೂಸ್ ಮಾಡ್ತಾರ ಆ ನಂಬರ್ ಹೇಳಿದ್ರೆ ಅವಾಗ ಇದನ್ನ ತಗೊಂಡ್ ಬಂದು ಅಲ್ಲಿ ಇಟ್ಟ ನಾವು ಆ ಟಿಂಟ ಕಲರ್ ಮಾಡ್ತೀವಿ. ಓಕೆ. ಅವ್ರು ಯಾವ್ದು ಕೇಳ್ತಾರಲ್ಲ ಅದನ್ನ ಕಲರ್ ಮಾಡಿ ಕೊಡ್ತೀವಿ ನಾವು. ಇದು ವೈಟ್ ಒಳಗ ಇರ್ತೈತಿ. ಅದನ್ನ ಅಲ್ಲಿ ಮಿಷನ್ ನಾಗ ಹಾಕಿ ಅದನ್ನ ರೆಡಿ ಮಾಡಿ ಕೊಡ್ತಾನೆ ಅಂತ ಹೇಳ್ತಾರೆ. ಓಕೆ. ಇದು 4 ಲೀಟರ್ ಇದೆ. ಅಂದ್ರೆ ಇದು ಬರ್ಜರ್ ಪೇಂಟ್. ಇದು ಅಂದ್ರೆ ಲಾಂಗ್ ಲೈಫ್. ಅಂದ್ರೆ ನೀವು ರಾಯಲ್ ಏಷ್ಯನ್ ಒಳಗ್ ಬಂದ್ರೆ ರಾಯಲ್, ಬರ್ಜರ್ ಒಳಗ್ ಬಂದ್ರೆ ಲಾಂಗ್ ಲೈಫ್ ಅಂತ ಹೇಳಿ ಬರುತ್ತೆ. ಇದು ರಾಯಲ್ ಅಂತ ಹೇಳಿ ಇಲ್ಲಿದೆ ನೋಡಿ. ಅದರ ಮೇಲೆ ಏನಿದೆ ಇದು ರಾಯಲ್. ಫಸ್ಟ್ ಕ್ವಾಲಿಟಿ ಏಷ್ಯನ್ ಅಲ್ಲಿ, ಬರ್ಜರ್ ಅಲ್ಲಿ ಫಸ್ಟ್ ಕ್ವಾಲಿಟಿ ಇದು. ಲಾಂಗ್ ಲೈಫ್ ವಿತ್ ಶೈನ್ 8 years ವಾರಂಟಿ ಬರುತ್ತೆ. ಇದು 4 years ವಾರಂಟಿ ಬರುತ್ತೆ ಏಷ್ಯನ್. ಇದೆಲ್ಲ ಆಯಿಲ್ ಪೇಂಟ್ 4 ಲೀಟರ್ ಕ್ಯಾನ್. ಮತ್ತೆ ಮೆಟಲ್ ಪ್ರೈಮರ್, ವುಡ್ ಪ್ರೈಮರ್, ಮತ್ತೆ ಅದ ನಿಮ್ದು ಏನದು ವಾಟರ್ ಬೇಸ್ ಪೇಂಟ್ ಇದೆಯಲ್ಲ
ಪ್ರೈಮರ್ ಅದಿದೆ. ಓಕೆ. ಇದೆಲ್ಲ ಪೇಂಟ್ 4 ಲೀಟರ್ ಇದು ಸೆಟಪ್ ಇದೆ. ಇದೆಲ್ಲ ಬಂದು ಆಸಿಡ್ ಅಂದ್ರೆ ನಮ್ದು ಟೈಲ್ಸ್ ಹಾಕಿರ್ತೀರಿ, ಟೈಲ್ಸ್ ಹಾಕಿದ ತಕ್ಷಣ ಇದು ಆಸಿಡ್ ಬರುತ್ತೆ, ವಾಷಿಂಗ್ ಬರುತ್ತೆ. ಹೈಡ್ರೋ ಆಸಿಡ್ ಅಂತ ಹೇಳಿದೆ, ನಾರ್ಮಲ್ ಆಸಿಡ್ ಅಂತ ಇದೆ. ಮತ್ತೆ ಅದಾದ್ಮೇಲೆ ನಿಮ್ಗೆ ರೂಫ್ ಅಂತ ಹೇಳಿ ಬರುತ್ತೆ. ಇದು ರೂಫ್ ವಾಶ್ ಅಂದ್ರೆ ಮನೆ ಎಲ್ಲ ಒರೆಸ್ಲಿಕ್ಕೆ ಅದು ಟೈಲ್ಸ್ ಎಲ್ಲ ಆದ್ಮೇಲೆ ಇದು ಒರೆಸಬಹುದು ಚೆನ್ನಾಗಿ. ಓಕೆ ಓಕೆ. ಮತ್ತೆ ಇದೆಲ್ಲ ತಿನ್ನರ್ ಇದು ಎನ್ಸಿ ತಿನ್ನರ್ ಅಂತ ಹೇಳಿ. ಇದು ನಿಮ್ಗೆ ಕ್ವಿಕ್ ಡ್ರೈ ಆಗತ್ತ. ವೆಹಿಕಲ್ ಇದು ಯೂಸ್ ಮಾಡೋದು ಫಸ್ಟ್ ವೆಹಿಕಲ್ ಪೇಂಟಿಂಗ್. ವೆಹಿಕಲ್ ಅಂದ್ರೆ ಇದ ಹಾಕಿದ ತಕ್ಷಣ ಅಂದ್ರೆ ಎಲ್ಲ ಡ್ರೈ ಆಗತ್ತ ಬರುತ್ತೆ. ನೀವು ಅಪ್ಲೈ ಹೆಂಗ್ ಮಾಡ್ಕೊಂಡ್ ಹೋಗ್ತಿರಲ್ಲ ಡ್ರೈ ಆಗ್ತಾ ಬರ್ತದೆ. ಈಗ ವೆಹಿಕಲ್ ಇದ್ದ ಕಲರ್ನು ಇದು ಮಾಡ್ಬೋದು. ವೆಹಿಕಲ್ ಅಂದ್ರೆ ಈಗ ನಾರ್ಮಲ್ ಆಗಿ ಟಾಟಾ ಎಸ್ ಇದ ಏನ್ BS4 ಏನಿದೆ ಹಳೆ ಮಾಡೆಲ್ ಇದೆಲ್ಲ ಟಾಟಾ ಎಸ್ ಟ್ರ್ಯಾಕ್ಟರ್ ಇದೆಲ್ಲ ನಾವು ಆಲ್ಮೋಸ್ಟ್ ರೆಡಿ ಮಾಡಿ ಕೊಡ್ತೇವೆ. ಮ್ಯಾಚ್ ಆಗುವಾಗ ಆಲ್ಮೋಸ್ಟ್ ಒಂದು 199% ನಾವು ಮ್ಯಾಚ್ ಆಗುವಾಗ ಮಾಡ್ಕೊಡ್ತೀವಿ. ಅಂದ್ರೆ ಓಲ್ಡ್ ಮಾಡೆಲ್ ಗಾಡಿ ಏನ ರೈತರಿಗೆ ಗಾಡಿ ಇರ್ತಾವಲ್ಲ ಚಕ್ಕಡಿ ಹಂಗ ಇದು ಮಾಡಿ ಕೊಡ್ತೇನೆ. ನೋಡ್ರಿ ಫ್ಯಾಮಿಲಿ, ಅಂದ್ರೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ, ಬಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತಲ್ಲ ಅದ್ರನ್ನ ನಾನು ಕೇಳ್ಕೊತಾನೆ ಬರ್ತಾ ಇದ್ದೀನಿ ಮುಂದೆ. ಅವ್ರದ್ದು ಏನ್ ಎಕ್ಸ್ಪೀರಿಯನ್ಸ್ ಇರ್ತಲ್ಲ ಅದನ್ನ ಹೇಳಾಕತ್ತಾರ. ಇನ್ನೊಂದು ನಾನು ಇಲ್ಲಿ ಈ ಅಂಗಡಿ ಒಳಗೆ ವಿಚಿತ್ರವಾಗಿ ನೋಡಿದ್ದೇನಪ್ಪ ಅಂತಂದ್ರೆ ಆಲ್ರೆಡಿ ವೈಟ್ ಪೇಂಟ್ ಇರ್ತೈತಿ, ಅದಕ್ಕೆ ಕಲರ್ ಹೆಂಗ್ ಮಿಕ್ಸ್ ಮಾಡ್ತಾರೋ ಅದೊಂದು ಮಷೀನ್ ತಂದ ಅಂದ್ರೆ ಐತಿದೆ. ಅದ್ರ ಬಗ್ಗೆ ಮೊದಲು ಬರೀ ಅಲ್ಲಿ ಇವಾಗ ನಮಗೆ ಎಷ್ಟು ಬೇಕಲ್ಲ ಅದನ್ನ ಇಲ್ಲಿ ಇಟ್ರ ಆಲ್ರೆಡಿ ಇಲ್ಲಿ ಕಲರ್ ಬ್ಯಾಂಕ್ ನೋಡ್ರಿ, ಇದು ಆಯಾ ಕಲರ್ ಕೊಡಾಕತೈತಿ ನಮ್ಗೆ ಯಾವ್ದು ನೀಡ್ ಐತಲ್ಲ ಅದು ಕಲರ್ ಬರ್ತೈತಿ. ಕಲರ್ ಬೀಳಾಕೈತಿ ನೋಡ್ರಿ. ನಿಮ್ಗೆ ಯಾವ್ದು ಬೇಕಲ್ಲ ಆ ಕಲರ್ನ ಮಿಕ್ಸ್ ಮಾಡಾಕತ್ತೈತಿ. ಅಲ್ಲಿ ಸಿಸ್ಟಮ್ ಒಳಗೆ ವರ್ಕ್ ಮಾಡದಿದ್ರಲ್ಲ ಅವ್ರು ಸ್ಟಾರ್ಟ್ ಮಾಡಿದಾರೆ ಈಗ. ನಾನು ಶಾಪ್ ಒಳಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ನಾನು ಈಗ ಪೇಂಟ್ ಹಚ್ಚಾತೀವಲ್ಲ ಹೊಸ ಮನಿಗೆ, ಅಲ್ಲಿ ನೋಡಿದ್ದೇನಪ್ಪಾ ಅಂತಂದ್ರೆ ಬಿಳಿ ಪೇಂಟ್ಸ್ ಒಳಗ ಕಲರ್ ಹೆಂಗ್ ಮಿಕ್ಸ್ ಮಾಡ್ತಾರ ಅಂದ್ರೆ ತಗೊಂಬಂದ ಇದನ್ನತ್ತ ಸುರುತಾರ ಸಣ್ಣ ಸಣ್ಣ ಪ್ರೀಮಿಯಂ ಅವ್ನ ಸುರುಕ್ಯಾಸ ಕಲರ್ ಮಿಕ್ಸ್ ಮಾಡ್ತಾರೆ. ಇಲ್ಲಿ ಹಂಗಲ್ಲ, ಇವಾಗ ಆಲ್ರೆಡಿ ಈಗ ಅಪ್ಡೇಟ್ ಹೆಂಗ್ ಸಿಸ್ಟಮ್ ಹೆಂಗ್ ಅಪ್ಡೇಟ್ ಆಕೈತಲ್ಲ ಹಂಗ ಈ ಪೇಂಟಿನ್ ಇದ್ರೊಳಗೂ ಅಪ್ಡೇಟ್ ಆಗೈತಿ. ಇದೊಂದು ಮಿಷಿನ್ ಯುನಿಕ್ ಆಗಿ ಕಾಣಿಸತೈತಿ. ಇದು ಹೆಂಗ್ ವರ್ಕ್ ಮಾಡ್ತೈತಿ ಅನ್ನೋದನ್ನ ತಿಳ್ಕೊಂಡು ಬರ್ರಿ. ಚೇತನ್ ಬ್ರೋ ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ರಿ. ಇದು ಬಂದು ಬೈ ನಾಗಳೆ ಹೇಳಿದ್ನಲ್ಲ ನಿಮ್ಗ, ಅದು 1 ಲೀಟರ್ ಆತ, 4 ಲೀಟರ್ ಆತ, 10 ಲೀಟರ್ ಆತ, 20 ಲೀಟರ್ ಆತ. ಇದ್ರೊಳಗ ಇಟ್ಟ ಅಂದ್ರೆ ನೀವು ಅಲ್ಲಿ ಯಾವ್ದು ಚೂಸ್ ಮಾಡ್ತಿರಲ್ಲ ಕಲರ್, ನೀವು ಆ ಕೋಡ್ ಅಲ್ಲಿ ಹಾಕಿದ್ರೆ ಇಲ್ಲಿ ಅದು ಟಿಂಟ್ ಆಗತ್ತೆ. ಓಕೆ ಓಕೆ. ಈ ಮಷಿನ್ ತಗೋಲೇಬೇಕಂತ ಏನ ರೂಲ್ಸ್ ಐತು ಅಂದ್ರೆ ಬೈ ಇದ ನಾವ್ ಏನ್ ಡೀಲರ್ಶಿಪ್ ತಗೊಳ್ತೇವಲ್ಲ, ಇದು ಏಷ್ಯನ್ ಮತ್ತೆ ಇದು ಬರ್ಜರ್. ಸಾರಿ ಇದು ಏಷ್ಯನ್, ಇದು ಬರ್ಜರ್. ಇದು ಮಿಷಿನ್ ನಾವ್ ಏನ್ ಡೀಲರ್ಶಿಪ್ ತಗೊಳ್ತೇವಲ್ಲ ಅವಾಗ ಇದು ನಮ್ ಜೊತೆ ಮಿಷಿನ್ ಕೊಡ್ತಾರ. ಮಿಷಿನ್ ಡೀಲರ್ಶಿಪ್ ತಗೊಂಡ್ಗಳೇ ಮಿಷಿನ್ ಕೊಡ್ತಾರ ಅವ್ರು. ಮಿಷಿನ್ ಮೇನ್ ಇಂಪಾರ್ಟೆಂಟ್. ಪೇಂಟ್ ಒಳಗ ಮೇನ್ ಇರೋದು ಮಷಿನ್ ಇಲ್ಲಲ್ಲ ಏನ್ ಪೇಂಟ್ ವರ್ಕ್ ಆಗಲ್ಲ, ವರ್ಕ್ ಆಗುದಿಲ್ಲ. ಯಾವ ಕಲರ್ ಬೇಕು ಆ ಕಲರ್. ಓಕೆ, ಯಾವ ಕಲರ್ ಬೇಕು ಯಾವ ಕಲರ್. ಇದನ್ನ ಹೆಂಗ ಆಪರೇಟ್ ಮಾಡ್ತಾರ ಅಂದ್ರೆ ಯಾವ ರೀತಿ? 28,000 ಕಲರ್ ಇದೆ ಇದ್ರಲ್ಲಿ. ಓಕೆ. ಇವಾಗ ಸಪರೇಟ್ ನಾವು ತಗೋಕ್ ಹೋದ್ರೆ ಎಷ್ಟು ಕಾಸ್ಟ್ ಆಗ್ಬೋದು? ಅಂದ್ರೆ ಇದು ಮಷಿನ್ ಅದು ತಗೊಳಕ್ ಆಗಲ್ಲ, ಅದ್ರ ಡೀಲರ್ಶಿಪ್ ತಗೊಳ್ಬೇಕು. ಡೀಲರ್ಶಿಪ್ ತಗೊಳ್ಳೇಬೇಕು. ಮೇನ್ ಡೀಲರ್ಶಿಪ್ ತಗೊಂಡಾದ್ಮೇಲೆ ಮಿಷಿನ್ ಕೊಡ್ತಾರೆ. ಓಕೆ ಓಕೆ. ನೋಡ್ರಿ, ಆ ಡೀಲರ್ಶಿಪ್ ತಗೊಂಡ್ಗಳೇನ ಈ ಮಷಿನ್ಗಳನ್ನ ಕೊಡ್ತಾರಂತ. ಎಲ್ಲಾ ಇದ್ರೊಳಗೂ ಸಿಗಾಕ್ ಆಗೋದಿಲ್ಲ. ಜಸ್ಟ್ ಪೇಂಟ್ ತಗೋತೇನಿ, ಇದನ್ ಮಾಡ್ತೀನಿ, ಸೇಲ್ ಮಾಡ್ತೇನೆ ಅಂತ ಮಾಡಕ್ ಆಗೋದಿಲ್ಲ. ಏನೋ ಒಂದು ಅವ್ರಿಗೆ ಇವ್ರಿಗೆ ಕೊಲಾಬ್ರೇಷನ್ ಇರ್ತೈತಿ. ಅದ್ರ ಸಂಬಂಧ ಇದನ್ನೊಂದು ಹೇಳಿದ್ರು ಅವ್ರ. ಆ ಮಷಿನ್ ನೋಡ್ಬೋದು ನೀವು ಆಲ್ರೆಡಿ. ಇದು ಏಷ್ಯನ್ ಪೇಂಟ್ಸ್. ಇದು ಏಷ್ಯನ್ ಪೇಂಟ್ ಇದೇನ ಇದು ಬರತ್ತಲ್ಲ ಅದನ್ನ ಇದ್ರೊಳಗೆ ಇಡೋದ್ರಿ. 1 ಲೀಟರ್, 4 ಲೀಟರ್, 10 ಲೀಟರ್, 20 ಲೀಟರ್. ಇದ 1 ಲೀಟರ್, 4 ಲೀಟರ್, 10 ಲೀಟರ್, 20 ಲೀಟರ್. 20 ಲೀಟರ್ ವರೆಗೂ ನಡೀತಿ. 20 ಲೀಟರ್ ಏನಿಲ್ಲ, ಇದನ್ನ ಚೇಂಜ್ ಮಾಡಿ ಅಡ್ಜಸ್ಟ್ಮೆಂಟ್ ಐತಿ. ಓಕೆ. ಅಡ್ಜಸ್ಟ್ಮೆಂಟ್ ತೋರಿಸ್ರಿ. ಇದು 20 ಲೀಟರ್. 20 ಲೀಟರ್. ಇದು ಓಪನ್ ಮಾಡಿ ಇದು ಹೋಲ್ ಮಾಡಿ ನೀವು ಯಾವ್ದು ಚೂಸ್ ಮಾಡಿರ್ತೀರಲ್ಲ ಅದನ್ನ ಇಲ್ಲಿ ತಗೊಂಡ ಹಿಂಗ್ ಇಟ್ಬಿಟ್ರಂದ್ರೆ ಇಲ್ಲಿಂದ ಇದು ಫಿಟ್ ಆಗುತ್ತೆ. ಇಲ್ಲಿಂದ ಟೆಂಟ್ ಬೀಳುತ್ತೆ. ಓಕೆ. ಈಗ ಕರೆಕ್ಟ್ ಇದ್ರೊಳಗನೆ ಸೆಟಪ್ ಮಾಡಿರ್ಬೇಕು, ಅದ್ರೊಳಗನೆ ಹೋಗೈತೆ. ಅದರಲ್ಲಿ ಟೆಂಟ್ ಬೀಳುತ್ತೆ. ಓಕೆ ಓಕೆ ಓಕೆ.
ನೋಡಿದ್ರಲ್ಲ ಫ್ಯಾಮಿಲಿ ಹೆಂಗೈತಿ ಅಂದ್ರೆ ಮಷಿನ್ ಹೆಂಗ್ ವರ್ಕ್ ಆಕೈತಿ ಅದೆಲ್ಲಾ ಸೆಟಪ್ ಹೆಂಗ್ ಮಾಡ್ಕೊಂಡಿರ್ತಾರ ಫಸ್ಟ್ ಪ್ರಿಪರೇಷನ್ ಹೆಂಗ್ ಇರ್ತೈತಿ ಸಿಸ್ಟಮ್ ಇಂದ ಆಪರೇಟ್ ಮಾಡಿಕೆಸ ಯಾವ ಕಸ್ಟಮರ್ ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ ಅದ್ರೊಳಗ ಬ್ರೀಡ್ ಮಾಡಿ ಇದ್ರೊಳಗ ಹಾಕಿ ಮಿಕ್ಸ್ ಮಾಡ್ಕೊಡ್ತಾರ. ಅಣ್ಣ ಏನಾರ ಹೇಳೋದಿತ್ತಂದ್ರೆ ಹೇಳ್ರಿ. ಅಂದ್ರ ನಿಮ್ ಅಂಗಡಿದ ನೆಕ್ಸ್ಟ್ ಏನು ಅಪ್ಡೇಟ್ ಕೊಡೋರಿದ್ದೀರಿ ಆಫರ್ ಕೊಡೋದ ಏನೈತಿ ಅದ ಏನಾರ ನಿಮ್ ಅಂಗಡಿದ ಇತ್ತಂದ್ರೆ ಹೇಳ್ರಿ. ಇನ್ನ ಅಪ್ಡೇಟ್ ಏನಂದ್ರೆ ಈಗ ಎಲೆಕ್ಟ್ರಿಕಲ್ ಐಟಮ್ಸ್ ಇದ್ದು ಈಗ ಆಲ್ರೆಡಿ ಚಾಲೂ ಮಾಡ್ಬೇಕಂತ ಹೇಳಿ ಎಲ್ಲಾ ಮೆಟಲ್ ಇದು ಮಾಡ್ಕೊಂಡು ನೆಕ್ಸ್ಟ್ ಅಪ್ಡೇಟ್ ಎಲೆಕ್ಟ್ರಿಕಲ್ 4 ಡೇಸ್ ಒಳಗೆ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಬರುತ್ತೆ. GM ಐಟಮ್ಸ್ ಮುಂದೆ ಯಾವ್ದೇ ವಿಗಾರ್ಡ್ ಇದೆ, ಮೋಟರ್ಸ್ ಇದೆ, ಎಲ್ಲ ಬರುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಪೈಪ್ ಎಲ್ಲ ಇದೆ ನಮ್ದು. ಏನಾದ್ರೆ ಫ್ಲೆಕ್ಸಿಬಲ್ ಪೈಪ್ಸ್ ಮತ್ತೆ ನಿಮ್ದು ಏನೋ ಫಿಟ್ಟಿಂಗ್ಸ್ ಬೇಕಾಗತ್ತೆ ಸಿಗತ್ತ. ಎಲೆಕ್ಟ್ರಿಕಲ್ ಐಟಮ್ ಏನೆಲ್ಲ ಆಲ್ಮೋಸ್ಟ್ ಈಗ ನೀವು ಯಾರು ಕಾಯಿಲ್ ಎಲ್ಲ ನೀರ್ ಕಾಯಿಲ್ ಇದೆ, ಇದೆಲ್ಲ ಎಲೆಕ್ಟ್ರಿಕಲ್ ಐಟಮ್ ಆಲ್ಮೋಸ್ಟ್ ಇದೆ. ಆದ್ರೆ ಫುಲ್ ಕಂಪ್ಲೀಟ್ ಆಗ್ಲಿಲ್ಲ. ಪೇಂಟ್ ಮತ್ತೆ ಫ್ಲಮಿಂಗ್ ಅಲ್ಲಿ ಫುಲ್ ಕಂಪ್ಲೀಟ್ ಮಾಡಿದ್ದೇನೆ ನಾನು. ಇನ್ನು ಎಲೆಕ್ಟ್ರಿಷಿಯನ್ ಐಟಮ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಬೇಕಿನ್ನು. ಮೆಟಲ್ ಈಗ ಆರ್ಡರ್ ಹಾಕಿದ್ದೀನಿ, ಇನ್ನೊಂದು 2-3 ಡೇಸ್ ಅಲ್ಲಿ ಬರತ್ತ. ನ್ಯೂ ಸ್ಟಾಕ್ ಬರೋದೈತಂತ್ರಿ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ. ಆಲ್ ದ ಬೆಸ್ಟ್ ಬ್ರೋ, ಅದಕ್ಕೊಂದು ಚಲೋ ಚೆನ್ನಾಗ್ಲಿ. ನನ್ನ ಸಬ್ಸ್ಕ್ರೈಬರ್ಸ್ ಗಳಿಗೆ ಹೇಳೋದೇನಪ್ಪಾ ಅಂತಂದ್ರೆ ನೀವೇನಾದ್ರೂ ಲೋಕಲ್ ಇದ್ರಿಪಾ ಅಂತಂದ್ರೆ ಇದೊಂದು ಅಂಗಡಿಗೆ ಒಮ್ಮೆ ವಿಸಿಟ್ ಕೊಡ್ರಿ. ಆಲ್ಮೋಸ್ಟ್ ಎಲ್ಲ ನೋಡಿ ಕೇಸ ತಗೊಳ್ಳಿ ಅಂತ ಕೇಸ ಹೇಳ್ತೀನಿ. ಮತ್ತ ಮುಂದಿನ ಸಂಚಿಕೆ ಒಳಗ ಸಿಗೋನು, ಮುಂದಿನ ವಿಡಿಯೋ ಒಳಗ ಸಿಗೋನು. ಇಂತ ಹಾರ್ಡ್ ವರ್ಕ್ ಪರ್ಸನ್ಗಳನ್ನ ಮತ್ತ ಒಳ್ಳೆ ಯೂತ್ಸ್ ಒಳಗ ಬಿಸ್ನೆಸ್ ಹಾಕೊಂಡವ್ರನ್ನ ಮತ್ತ ಅವ್ರ ಅನಿಸಿಕೆ ಏನೈತಿ ಏನ್ ನಡ್ಯಾತೈತಿ ಅದನ್ನೆಲ್ಲ ನನ್ನ ಚಾನಲ್ ಒಳಗ ಹಾಕ್ಬೇಕಂತ ಅನ್ಕೊಂಡೇನಿ. ಮತ್ತೆ ಸಿಗೋಣ. ನಮಸ್ಕಾರ.